ಈ ಒಂದು ಮೋಶೆಯ ಚರಿತ್ರೆಯ ಕಥೆಯ ಒಂದು ಲೀಡಿಂಗ್ ಮಾಡುವುದಕ್ಕೆ ಪರಲೋಕದ ತಂದೆಯಾದ ದೇವರು ಹಾಗೆ ಯೇಸು ಕ್ರಿಸ್ತನು ಈ ಸಮಯದಲ್ಲಿ ಸಭೆಯವರು ಕೂಡ ನನ್ನ ಆಯ್ಕೆ ಮಾಡಿದ್ದಕ್ಕೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಅದೇ ರೀತಿ ಈ ಒಂದು ಈ ಚರಿತ್ರೆಯ ಕೂಟವನ್ನು ಆರಂಭ ಮಾಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿರುವಂತ ಬ್ರದರ್ ಜೋನಾಥ್ ಬ್ರದರ್ ಅವರು ಪ್ರಾರ್ಥನೆ ನಡೆಸಿಕೊಡ್ಬೇಕಾಗಿ ಈ ಸಮಯದಲ್ಲಿ ಬೇಡ್ಕೊಳ್ತೇನೆ. ಎಲ್ಲರೂ ಪ್ರಾರ್ಥನೆ ಮಾಡಿದ್ರ? ಪರಲೋಕ ನಮ್ಮ ತಂದೆ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಬರಲಿ, ಪರಲೋಕ ನೆರವೇರ ಬೋಧಕ ನೆರವೇರಲಿ. ದೇವರೇ, ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ದೇವರೇ, ಎಲ್ಲರನ್ನು ಆಶೀರ್ವಾದ ಮಾಡಪ್ಪ. ನನ್ನ ಈ ಚಿಕ್ಕ ಪ್ರಾರ್ಥನೆ ಪ್ರಭು ರಕ್ಷಕನ ಒಡೆಯನು ವಿಮೋಚಕನಾಗಿರುವ ಯೇಸು ದಿವ್ಯ ನಾಮದಿಂದ ಬೇಡಿಕೊಳ್ಳುತ್ತೇನೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಈ ಸಮಯದಲ್ಲಿ ನಾವು ಮೋಶೆಯ ಚರಿತ್ರೆ, ಬ್ರದರ್ಸ್ ಅಂಡ್ ಸಿಸ್ಟರ್, ಈ ಒಂದು ಮೋಶೆಯ ಚರಿತ್ರೆ ಬಗ್ಗೆ ಒಂದು ಕತೆ ನಾವು ಯಾವ ರೀತಿ ಹೇಳ್ತೀವಿ ಆ ರೀತಿ ಓದಬಾರ್ದು. ಯಾರು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಓದಬಾರ್ದು. ನಿಮ್ಗೆ ಎಷ್ಟು ನಿಮಿಷ ಬರುತ್ತೋ ಅಷ್ಟು ನಿಮಿಷನಾಗ್ಲಿ ಅಂತ ತೊಂದರೆ ಇಲ್ಲ. ದಯವಿಟ್ಟು ಈ ಒಂದು ಕತೆ ರೂಪದಲ್ಲಿ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟೇ ಹೇಳಿ. ಈ ಒಂದು ಸಮಯದಲ್ಲಿ ಮೊದಲನೇದಾಗಿ ನಮ್ಮ ಲಿಸ್ಟ್ ಕಳಿಸಿರೋ ಮುಖಾಂತರ ಬ್ರದರ್ ಸಿಸ್ಟರ್ ಸಾಕ್ಷಿ ಅವ್ರು ಹೇಳ್ಬೋದಾ? ಸಿಸ್ಟರ್ ಸಾಕ್ಷಿ ಹೇಳ್ಬೋದಾ ಮೋಶೆಯ ಚರಿತ್ರೆ ಕತೆ ಬಗ್ಗೆ ಒಂದು? ಹಾ ಬ್ರದರ್. ಓಕೆ, ಥ್ಯಾಂಕ್ ಯು. ಹೇಳಿ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ಈಗ ನಾವು ಮೋಶೆಯ ಚರಿತ್ರೆಯನ್ನು ನೋಡೋಣ. ಬರಗಾಲ ಇದ್ದಾಗ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ದವಸ ಧಾನ್ಯಕ್ಕೋಸ್ಕರ ಬರ್ತಾರೆ. ಅಲ್ಲೇ ದಾಸತ್ವದಲ್ಲಿ ಇರ್ತಾರೆ. ಅಲ್ಲಿ ಐಗುಪ್ತ ದೇಶದ ಫರೋಹ ರಾಜ ಅವರಿಗೆ ತುಂಬಾ ಹಿಂಸೆ ಕೊಡ್ತಾ ಇರ್ತಾರೆ. ದಾಸತ್ವಕ್ಕೆ ಬಂದ ಇಸ್ರಾಯೇಲ ಜನರು ಅವರೇ ಒಂದು ದೊಡ್ಡ ಸಂತತಿಯಾಗಿ ಬೆಳಿತಾರೆ. ಆಗ ಫರೋಹ ರಾಜ ಸುಲಗಿತ್ತಿಯನ್ನ ಕರೆಸಿ, ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸಿದಾಗ ಆ ಮಗು ಗಂಡಾಗಿದ್ದರೆ ಸಾಯಿಸಿ ಬಿಡಿ, ಹೆಣ್ಣಾಗಿದ್ದರೆ ಉಳಿಸಿರಿ ಎಂದು ಅವರಿಗೆ ಹೇಳ್ತಾರೆ. ಆದ್ರೆ ಸುಲಗಿತ್ತಿಯವರು ದೇವರಿಗೆ ಹೆದರಿ ಅರಸನು ಆಜ್ಞಾಪಿಸಿದಂತೆ ಗಂಡು ಮಕ್ಕಳನ್ನ ಉಳಿಸ್ತಾರೆ. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಬಹಳ ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಡ್ತಾಳೆ. ನಂತರ ಹೆಚ್ಚು ಕಾಲ ಮರೆ ಮಾಡೋಕಾಗದೆ ಅವನನ್ನ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನೈಲ್ ನದಿಯಲ್ಲಿ ಬಿಟ್ಲು. ಏನಾಗುತ್ತೋ ಅಂತ ತಿಳ್ಕೊಳ್ಳಲು ಅದರ ಬಳಿಲಿ ಹಕ್ಕನ್ನ ಸ್ವಲ್ಪ ದೂರ ನಿಂತಿರ್ತಾಳೆ. ಫರೋಹನ ಕುಮಾರ್ತೆ ಸ್ನಾನ ಮಾಡಲು ಫರೋಹನ ಪೆಟ್ಟಿಗೆಯನ್ನು ನೋಡಿ ನದಿಗೆ ಬರ್ತಾರೆ. ಪೆಟ್ಟಿಗೆಯನ್ನು ನೋಡಿ ಫರೋಹನ ಕುಮಾರ್ತೆಯು ದಾಸಿಯನ್ನು ಕಳಿಸಿ ಅದನ್ನ ಅವರು ತಗೊಂಡ್ಬರ್ತಾರೆ. ಆ ಮಗು ಒಂದು ಚೆಲುವಾದ ಕೂಸು. ಅದರ ಮೇಲೆ ಕನಿಕರ ಒಂದು ಚೆಲುವಾದ ಕೂಸು. ಆ ಮಗು ಅಳೋದ್ನ ನೋಡಿ ಅದರ ಮೇಲೆ ಕನಿಕರ ಪಟ್ಟು ಇದು ಇಬ್ರಿಯರ ಮಕ್ಕಳಲ್ಲಿ ಬಂದಾಗಿರಬಹುದೆಂದು ಹೇಳಿದಳು. ಆಗಲೇ ಅಲ್ಲಿದ್ದ ಮಗುವಿನ ಅಕ್ಕ
ಫರೋಹನ ಕುಮಾರ್ತೆಗೆ ನಿಮಗೋಸ್ಕರ ಈ ಕೂಸನ್ನ ಮಲೆ ಕೊಟ್ಟು ಸಾಕೋದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರ್ಕೊಂಡ್ ಬರ್ಲಾ ಅಂತ ಕೇಳ್ತಾರೆ. ಫರೋಹನ ಕುಮಾರ್ತೆ ಹಾಗೆ ಮಾಡು ಅಂತ ಹೇಳ್ತಾರೆ. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರ್ಕೊಂಡ್ ಬರ್ತಾಳೆ. ಫರೋಹನ ಕುಮಾರ್ತೆ ಅವರಿಗೆ, ನೀನು ಈ ಕೂಸನ್ನ ತಗೊಂಡು ಹೋಗಿ ನನ್ಗೋಸ್ಕರ ಸಾಕಮ್ಮ ಅಂತ ನಾನೇ ನಿನ್ಗೆ ಸಂಬಳ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಸ್ತ್ರೀಯು ಕೂಸನ್ನು ತಗೊಂಡು ಹೋಗಿ ಸಾಕ್ತಾಳೆ. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತಗೊಂಡು ಬರ್ತಾಳೆ. ಅವನು ಆಕೆಗೆ ಮಗನಾಗ್ತಾನೆ. ಆಕೆ ಅವನಿಗೆ ಮೋಶೆ ಅಂತ ಹೆಸರಿಡ್ತಾಳೆ. ಮೋಶೆ ಬೆಳೆದು ದೊಡ್ಡವನಾಗಿ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇದ್ದ ಇಸ್ರಾಯೇಲ್ ಜನರನ್ನ ಅಲ್ಲಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಹೋಗ್ತಾಳೆ. ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಸಾಕ್ಷಿ ಸಿಸ್ಟರ್, ಪರವಾಗಿಲ್ಲ, ಚೆನ್ನಾಗಿ ಹೇಳಿದ್ದೀರಾ. ನೆಕ್ಸ್ಟ್ ಬಂದ್ರೆ ಬ್ರದರ್ ಜೋನಾಥನ್. ಹೇಳ್ಬೋದಾ? ಬ್ರದರ್ ಜೋನಾಥನ್. ನೆಕ್ಸ್ಟ್ ಸಿಸ್ಟರ್ ಚೈತನ್ಯ. ಸಿಸ್ಟರ್ ಚೈತನ್ಯ ಇದ್ದೀರಾ? ಕೇಳಿಸ್ತಿದ್ಯಾ ನಂದು ವಾಯ್ಸು? ಕೇಳಿಸ್ತಾ ಇದೆ ಬ್ರದರ್. ಅದೇ ಸಿಸ್ಟರ್ ಚೈತನ್ಯ ಅವ್ರು ಇದಾರಾ? ಎಸ್ ಬ್ರದರ್. ಮೋಶೆ ಚರಿತ್ರೆ ಕಥೆಯನ್ನು ಹೇಳ್ತೀರಾ? ಎಸ್ ಬ್ರದರ್. ಹೇಳಿ ಸಿಸ್ಟರ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಸಹೋದರಿಯರಿಗೆ ವಂದನೆಗಳು. ಈಗ ನಾವು ಮೋಶೆಯ ಚರಿತ್ರೆಯನ್ನು ನೋಡೋಣ. ಬರಗಾಲ ಇದ್ದಾಗ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ದವಸ ಧಾನ್ಯಗೋಸ್ಕರ ಬರ್ತಾರೆ. ಅಲ್ಲೇ ದಾಸತ್ವದಲ್ಲಿ ಇರ್ತಾರೆ. ಅಲ್ಲಿ ಐಗುಪ್ತ ದೇಶದ ಫರೋಹ ರಾಜ ಅವರಿಗೆ ತುಂಬಾ ಹಿಂಸೆ ಕೊಡ್ತಾ ಇರ್ತಾರೆ. ದಾಸತ್ವಕ್ಕೆ ಬಂದ ಇಸ್ರಾಯೇಲ್ ಜನರು ಅವರೇ ಒಂದು ದೊಡ್ಡ ಸಂತತಿಯಾಗಿ ಬೆಳಿತಾರೆ. ಆಗ ಫರೋಹ ರಾಜ ಸುಲಗಿತ್ತಿಯನ್ನ ಕರೆಸಿ, ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸಿದಾಗ ಆ ಮಗು ಗಂಡಾಗಿದ್ರೆ ಸಾಯಿಸ್ಬಿಡಿ, ಹೆಣ್ಣಾಗಿದ್ರೆ ಉಳಿಸಿರಿ ಅಂತ ಹೇಳ್ತಾರೆ ಅವರಿಗೆ. ಆದ್ರೆ ಸುಲಗಿತ್ತಿಯರು ದೇವರಿಗೆ ಹೆದರಿ ಅರಸನು ಆಜ್ಞಾಪಿಸಿದಂತೆ ಮಾಡದೆ ಗಂಡು ಮಕ್ಕಳನ್ನ ಉಳಿಸ್ತಾರೆ. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನ ಹೆತ್ತು ಅದು ಬಹಳ ಸುಂದರವಾದ ಮಗು ಎಂದು ತಿಳಿದು 3 ತಿಂಗಳು ಬಚ್ಚಿಡ್ತಾಳೆ. ಆ ನಂತರ ಹೆಚ್ಚು ಕಾಲ ಬಚ್ಚಿಡಕ್ಕಾಗದೆ ಅವನನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನೈಲ್ ನದಿಯಲ್ಲಿ ಬಿಡ್ತಾಳೆ. ಮಗುಗೆ ಏನಾಗುತ್ತೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅದರ ಬಳಿಲಿ ಆ ಮಗುವಿನ ಅಕ್ಕ ಸ್ವಲ್ಪ ದೂರ ನಿಂತಿರ್ತಾರೆ.
ಫರೋಹನ ಕುಮಾರ್ತೆ ಸ್ನಾನ ಮಾಡಲು ಗೋಸ್ಕರ ನದಿಗೆ ಬರ್ತಾಳೆ. ಪೆಟ್ಟಿಗೆಯನ್ನ ನೋಡಿ ಫರೋಹನ ಕುಮಾರ್ತೆಯು ದಾಸದಾಸಿಯನ್ನು ಕಳಿಸಿ ಅದನ್ನ ಅವರು ತಗೊಂಡು ಬರ್ತಾರೆ. ಆ ಮಗು ಅಳೋದನ್ನ ನೋಡಿ ಅದರ ಮೇಲೆ ಕನಿಕರ ಪಟ್ಟು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರ್ಬೋದೆಂದು ಹೇಳ್ತಾಳೆ. ಆಗಲೇ ಅಲ್ಲಿದ್ದ ಆ ಮಗುವಿನ ಅಕ್ಕ ಫರೋಹನ ಕುಮಾರ್ತೆಗೆ ನಿನ್ಗೋಸ್ಕರ ಈ ಕೂಸನ್ನ ಮಲೆ ಕೊಟ್ಟು ಸಾಕೋದಕ್ಕೆ ಇಬ್ರಿಯ ಸ್ತ್ರೀಯಲ್ಲಿ ಒಬ್ಬ ದಾದಿಯನ್ನ ಕರ್ಕೊಂಡು ಬರ್ಲಾ ಅಂತ ಕೇಳ್ತಾಳೆ. ಫರೋಹನ ಕುಮಾರ್ತೆ ಹಾಗೆ ಮಾಡು ಅಂತ ಹೇಳ್ತಾಳೆ. ಆಗ ಆ ಹುಡುಗಿ ಹೋಗಿ ಮಗುವಿನ ತಾಯಿನ ಕರ್ಕೊ ಬರ್ತಾಳೆ. ಫರೋಹನ ಕುಮಾರ್ತೆ ಅವರಿಗೆ, ನೀನು ಈ ಕೂಸನ್ನ ತಗೊಂಡು ಹೋಗಿ ನನ್ಗೋಸ್ಕರ ಸಾಕಮ್ಮ, ನಾನೇ ನಿನ್ಗೆ ಸಂಬಳ ಕೊಡ್ತೀನಿ ಅಂತ ಹೇಳ್ತಾಳೆ. ಆ ಸ್ತ್ರೀಯು ಕೂಸನ್ನು ತಗೊಂಡು ಹೋಗಿ ಸಾಕ್ತಾಳೆ. ಆ ಹುಡುಗನು ಬೆಳೆದಾಗ ಅವನನ್ನ ಫರೋಹನ ಕುಮಾರ್ತೆಯ ಬಳಿಗೆ ತಗೊಂಡು ಬರ್ತಾಳೆ. ಅವನು ಆಕೆಗೆ ಮಗನಾಗ್ತಾನೆ. ಆಕೆ ಅವನಿಗೆ ಮೋಶೆ ಅಂತ ಹೆಸರಿಡ್ತಾಳೆ. ಮೋಶೆ ಬೆಳೆದು ದೊಡ್ಡವನಾಗಿ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇದ್ದ ಇಸ್ರಾಯೇಲ್ ಜನರನ್ನ ಅಲ್ಲಿಂದ ಬಿಡುಗಡೆ ಮಾಡಿ ಕಾನಾನ್ ದೇಶ ಕರ್ಕೊಂಡು ಹೋಗ್ತಾಳೆ. ದೇವರು ಈ ವಾಕ್ಯವನ್ನು ಆಶೀರ್ವಾದಲಿ. ಆಮೇನ್. ಥ್ಯಾಂಕ್ ಯು ಸಿಸ್ಟರ್, ಚೆನ್ನಾಗಿ ಹೇಳಿದ್ದೀರಾ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ರದರ್ ತರುಣ್ ಲೋಕೇಶ್. ಹೇಳಿ. ಓದೋದ್ ಬೇಡ, ಕತೆ ಹೇಳಿ. ಕ್ರಿಸ್ತನಲ್ಲಿ ಕ್ರಿಸ್ತನಲ್ಲಿ ಕರೆಯಲ್ಪಟ್ಟ ಎಲ್ಲಾ ಸಹೋದರ ಸಹೋದರಿಯರಿಗೂ ವಂದನೆಗಳು. ಈ ವಾಕ್ಯದಲ್ಲಿ ಮೋಶೆಯ ಮುಖಾಂತರ ನೀರನ್ನು ಬರಮಾಡಿದ್ದು ತಿಳಿದುಕೊಳ್ಳೋಣ. ತರುವಾಯ ಮತ್ತೆ ಇಸ್ರಾಯೇಲರ ಸಮೂವೇಲರು ಮತ್ತೆ ಯೆಹೋವನ ಅಪ್ಪಣೆಯಿಂದ ಅರಣ್ಯಕಾಂಡ ಬಿಟ್ಟು ರಫೀದೀಮ್ನಲ್ಲಿ ಇಳಿದುಕೊಳ್ತಾರೆ. ಅವರಿಗೆ ಕುಡಿಯಕ್ಕೆ ನೀರಿರಲ್ಲ, ಜನಗುವೆ. ಅದೇ ಮೋಶೆ ಹತ್ರ ಬಂದು ನೀರ್ ಕೇಳ್ತಾರೆ, ಮೋಶೆ ನಮಗೆ ನೀರ್ ಕೊಡು ಅಂತ. ಅದಕ್ಕೆ ಮೋಶೆ ಹೇಳ್ತಾನೆ, ಯಾಕೆ ನೀವು ಗುಣಗುಡ್ತಿದ್ದೀರಾ? ಯಾಕೆ ನನ್ನ ಪರೀಕ್ಷೆ ಮಾಡ್ತಿದ್ದೀರಾ? ದೇವ್ರನ್ನ ಪರೀಕ್ಷೆ ಮಾಡ್ತಿದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ಮೋಶೆ ದೇವ್ರ ಹೋಗಿ, ದೇವ್ರೇ, ಈ ಜನರು ನನ್ನ ಕಲ್ಲೆಸ್ತಿ ಸಾಯಿಸಂಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ದೇವ್ರಿಗೆ ಹೇಳ್ತಾನೆ, ದೇವ್ರೆ, ಏನಾರು ನೀರ್ ಕುಡಿಯಕ್ಕೆ ಏನಾರು ಕೊಡು ಅವ್ರಿಗೆ ಅಂತ ಹೇಳ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ, ನೈಲ್ ನದಿಯ ಒಡ ಕೋಲನ್ನು ಕೈನಲ್ಲಿ ಹಿಡ್ಕೊಂಡು ಇಸ್ರಾಯೇಲ್ ಅಲ್ಲಿ ಒಂದು ಬಂಡೆಕಲ್ಲಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ಅದನ್ನ ಟಚ್ ಮಾಡು, ಅದು ಹೊಡೆದೋಗುತ್ತೆ.
ಬ್ರದರ್ ಕೇಳಿಸ್ತಾ ಇಲ್ಲ. ಬ್ರದರ್ ಈಗ ಕೇಳಿಸ್ತೈತೆ. ಒಂದ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ಒಂದ್ ಸ್ವಲ್ಪ ನೆಟ್ವರ್ಕ್ ಜಾಗಕ್ಕೆ ಬಂದು ಹೇಳಿ ಬ್ರದರ್. ಬಂಡೆಗೆ ಟಚ್ ಮಾಡ್ತಾನೆ ಕೋಲ್ನ, ನೀರ್ ಬರುತ್ತೆ. ಆವಾಗ ಎಲ್ಲಾ ಜನರಿಗೂ ನೀರ್ ಸಿಗುತ್ತೆ. ಹಂಗೆ ದೇವರು ಹೆಂಗೆ ಮೋಶೆಯ ಮುಖಾಂತರ ಬ್ರದರ್ ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ಬ್ರದರ್ ತರುಣ್ ಲೋಕೇಶ್, ಬ್ರದರ್ ನೆಟ್ವರ್ಕ್ ಇಶ್ಯೂ ಇದೆ ಬ್ರದರ್ ನಿಮ್ದು. ಹೇಳ್ದೆ ಆಯ್ತು. ಬ್ರದರ್ ಕೇಳಿಸ್ತೈತಾ? ಬ್ರದರ್ ಇವಾಗ ಕೇಳಿಸ್ತಾ ಇದೆ ಚೆನ್ನಾಗಿ. ಬ್ರದರ್ ಓದಾಯ್ತು. ಸರಿ ಬ್ರದರ್, ಆಯ್ತು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸಿಸ್ಟರ್ ಪ್ರಿಯಾ ಅವರು. ಪ್ರಿಯಾ ಸಿಸ್ಟರ್, ಅಂಕಲ್ ಹೇಳ್ತೀರಾ ಮೋಶೆ ಕತೆ ಬಗ್ಗೆ? ಅಂಕಲ್, ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ಇವಾಗ ಮೋಶೆಯ ಬಗ್ಗೆ ಚರಿತ್ರೆಯನ್ನು ನೋಡೋಣ. ಬರಗಾಲ ಇದ್ದಾಗ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ದವಸ ಧಾನ್ಯಕ್ಕೋಸ್ಕರ ಬರ್ತಾರೆ. ಅಲ್ಲೇ ದಾಸತ್ವದಲ್ಲಿ ಇರ್ತಾರೆ. ಅಲ್ಲಿ ಐಗುಪ್ತ ದೇಶದ ಫರೋಹ ರಾಜ ಅವರಿಗೆ ತುಂಬಾ ಹಿಂಸೆ ಕೊಡ್ತಾ ಇರ್ತಾರಂತೆ. ದಾಸತ್ವಕ್ಕೆ ಬಂದ ಇಸ್ರಾಯೇಲ್ ಜನರು ಅವರೇ ಬಂದು ದೊಡ್ಡ ಸಂತತಿಯಾಗಿ ಬೆಳೀತಾರೆ. ಆಗ ಫರೋಹ ರಾಜ ಸೂಲಗಿತ್ತಿಯನ್ನ ಕರೆಸಿ, ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸಿದಾಗ ಆ ಮಗು ಗಂಡಾಗಿದ್ದರೆ ಸಾಯಿಸಿಬಿಡಿ, ಹೆಣ್ಣಾಗಿದ್ದರೆ ಉಳಿಸಿಬಿಡಿ ಎಂದು ಅವರಿಗೆ ಹೇಳ್ತಾರಂತೆ. ಆದ್ರೆ ಸುಲಗಿತ್ತಿಯರು ದೇವರಿಗೆ ಹೆದರಿ ಅರಸನು ಆಜ್ಞಾಪಿಸಿದಂತೆ ಗಂಡು ಮಕ್ಕಳನ್ನು ಉಳಿಸ್ತಾರೆ. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನ ಎತ್ತು ಅದು ಬಹಳ ಚಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಡ್ತಾಳಂತೆ. ನಂತರ ಹೆಚ್ಚು ಕಾಲ ಮೊರೆ ಮಾಡೋಕ್ಕಾಗದೆ ಅವನನ್ನ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಏನಾಗುತ್ತೋ ಅಂತ ನೈಲ್ ನದಿ ಬಿಟ್ಟಳು. ನಿಂತಿರ್ತಾಳೆ. ಏನಾಗುತ್ತೋ ಅಂತ ತಿಳ್ಕೊಳ್ಳಲು ಅದರ ಬಳಿಲಿ ಅಕ್ಕನ ಸ್ವಲ್ಪ ದೂರ ಫರೋಹನ ಕುಮಾರ್ತೆ ಸ್ನಾನ ಮಾಡಲು ನದಿಗೆ ಬರ್ತಾರೆ. ಪೆಟ್ಟಿಗೆಯನ್ನು ನೋಡಿ ಫರೋಹನ ಕುಮಾರ್ತೆಯು ದಾಸದಾಸಿಯನ್ನ ಕಳಿಸಿ ಅದನ್ನ ಅವರು ತಗೋ ಬರ್ತಾರೆ. ಒಂದು ಚೆಲುವಾದ ಕೂಸು ಆ ಮಗು ಅಳೋದ್ನ ನೋಡಿ ಅದರ ಮೇಲೆ ಕನಿಕರ ಪಟ್ಟು
ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ಆಗಲೇ ಅಲ್ಲಿದ್ದ ಆ ಮಗುವಿನ ಅಕ್ಕ ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನ ಮಲೆ ಕೊಟ್ಟು ಸಾಕೋದಕ್ಕೆ ಇಬ್ರಿಯಾಸ್ತಿಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರ್ಕೊಂಬರ್ಲಾ ಅಂತ ಕೇಳ್ತಾರೆ. ಫರೋಹನ ಕುಮಾರ್ತೆ ಹಾಗೆ ಮಾಡು ಅಂತ ಹೇಳ್ತಾರೆ. ಆ ಹುಡುಗಿ ಹೋಗಿ ಕೂಸಿನ ತಾಯಿನೇ ಕರ್ಕೊಂಬರ್ತಾಳಂತೆ. ಫರೋಹನ ಕುಮಾರ್ತೆ ಅವರಿಗೆ, ನೀನು ಈ ಕೂಸನ್ನ ತೆಗೆದುಕೊಂಡು ಹೋಗಿ ನಂಗೋಸ್ಕರ ಸಾಕಮ್ಮ, ನಾನೇ ನಿಂಗೆ ಸಂಬಳ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಸ್ತ್ರೀಯು ಕೂಸನ್ನು ತಗೊಂಡು ಹೋಗಿ ಸಾಕ್ತಾಳೆ. ಆ ಹುಡುಗಿಯನ್ನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬರ್ತಾಳೆ. ಅವನು ಆಕೆಗೆ ಮಗನಾಗ್ತಾನೆ. ಆಕೆ ಅವನಿಗೆ ಮೋಶೆ ಅಂತ ಹೆಸರಿಡ್ತಾಳೆ. ಮೋಶೆ ಬೆಳೆದು ದೊಡ್ಡವನಾಗಿ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇದು ಇಸ್ರಾಯೇಲರನ್ನ ಅಲ್ಲಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಸಿಸ್ಟರ್, ಚೆನ್ನಾಗಿ ಹೇಳಿದ್ದೀರಾ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಹಾಗೆ ನೆಕ್ಸ್ಟ್ ಬ್ರದರ್ ವಾಸು ಬ್ರದರ್. ಬ್ರದರ್ ವಾಸು ಇದ್ದೀರಾ? ಎಸ್ ಬ್ರದರ್. ವಾಸು ಬ್ರದರ್ ಇದ್ದಾರಾ? ಎಸ್ ಬ್ರದರ್, ನಾನೇ. ಹೇಳಿ ಬ್ರದರ್. ಎಸ್ ಬ್ರದರ್. ಕರ್ತನಲ್ಲಿ ಕರೆಯಲ್ಪಟ್ಟಂತ ಸಹೋದರ ಮತ್ತು ಸಹೋದರಿಗೆ ವಂದನೆಗಳು. ಈಗ ನಾವು ಮೋಶೆಯ ಚರಿತ್ರೆಯನ್ನು ನೋಡೋಣ. ಬರಗಾಲ ಇದ್ದಾಗ ಇಸ್ರಾಯೇಲ ಜನರು ಐಗುಪ್ತ ದೇಶದಲ್ಲಿ ದವಸ ಧಾನ್ಯಕ್ಕೋಸ್ಕರ ಬಂದಿರ್ತಾರೆ. ಅಲ್ಲೇ ದಾಸತ್ವದಲ್ಲಿ ಇರ್ತಾರೆ. ಅಲ್ಲಿ ಐಗುಪ್ತ ದೇಶದ ಫರೋ ರಾಜ ಅವ್ರಿಗೆ ತುಂಬಾ ಹಿಂಸೆ ಕೊಡ್ತಿರ್ತಾರೆ. ದಾಸತ್ವಕ್ಕೆ ಬಂದ ಇಸ್ರಾಯೇಲ ಜನರು ಅವರೇ ಒಂದು ದೊಡ್ಡ ಸಂತತಿಯಾಗಿ ಬೆಳೆಯುತ್ತಾರೆ. ಫರೋಹ ರಾಜ ಸೋಲಾಗಿತ್ತಿಯರನ್ನ ಕರೆಸಿ, ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸಿದಾಗ ಆ ಮಗು ಗಂಡಾಗಿದ್ರೆ ಸಾಯಿಸ್ಬಿಡಿ, ಹೆಣ್ಣಾಗಿದ್ರೆ ಉಳಿಸ್ರಿ ಅಂತ ಅವರಿಗೆ ಹೇಳ್ತಾರೆ. ಆದ್ರೆ ಸೋಲಾಗಿತ್ತಿಯರು ದೇವರಿಗೆ ಹೆದರಿ ಅರಸನು ಆಜ್ಞಾಪಿಸಿದಂತೆ ಮಾಡದೆ ಗಂಡು ಮಕ್ಕಳನ್ನ ಉಳಿಸ್ತಾರೆ. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನ ಹೆತ್ತು ಅದು ಬಹಳ ಸುಂದರವಾದ ಮಗುವೆಂದು ತಿಳಿದು 3 ತಿಂಗಳು ಬಚ್ಚಿಡ್ತಾಳೆ. ನಂತರ ಹೆಚ್ಚು ಸಮಯ ಬಚ್ಚಿಡಕ್ಕಾಗದೆ ಆ ಮಗುನ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನೈಲ್ ನದಿಯಲ್ಲಿ ಬಿಡ್ತಾಳೆ. ಮಗುಗೆ ಏನಾಗುತ್ತೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅದರ ಬಳಿಯಲ್ಲಿ ಆ ಮಗುನ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತಿರ್ತಾಳೆ. ಫರೋಹನ ಕುಮಾರ್ತೆ ಸ್ನಾನ ಮಾಡಲು ನದಿಗೆ ಬರ್ತಾರೆ. ಪೆಟ್ಟಿಗೆಯನ್ನ ನೋಡಿ ಫರೋಹನ ಕುಮಾರ್ತೆಯು ದಾಸಿಯನ್ನ ಕಳಿಸಿ ಅದನ್ನ ಅವರು ತಗೋಬರ್ತಾರೆ. ಆ ಮಗು ಅಳೋದನ್ನ ನೋಡಿ ಅದರ ಮೇಲೆ ಕನಿಕಾರ ಪಟ್ಟು
ಬ್ರದರ್ ಕೇಳಿಸ್ತಾ ಇಲ್ಲ. ಅಂತ ಕೇಳ್ತಾರೆ. ಫರೋಹನ ಕುಮಾರ್ತೆ ಹಾಗೆ ಮಾಡು ಅಂತ ಹೇಳ್ತಾರೆ. ಆ ಹುಡುಗಿ ಹೋಗಿ ಕೂಸಿನ ತಾಯಿನ್ನೇ ಕರ್ಕೊಂಡ್ ಬರ್ತಾಳೆ. ಫರೋಹನ ಕುಮಾರ್ತೆ ಅವರಿಗೆ, ನೀನು ಈ ಕೂಸನ್ನ ತಕ್ಕೊಂಡು ಹೋಗಿ ನನ್ಗೋಸ್ಕರ ಸಾಕಮ್ಮ ಅಂತ ನಾನೇ ನಿನ್ಗೆ ಸಂಬಳ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಸ್ತ್ರೀಯು ಕೂಸನ್ನು ತಕ್ಕೊಂಡು ಹೋಗಿ ಸಾಕ್ತಾಳೆ. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತಕ್ಕೊಂಡು ಬರ್ತಾಳೆ. ಅವನು ಆಕೆಗೆ ಮಗನಾಗ್ತಾನೆ. ಆಕೆ ಅವನಿಗೆ ಮೋಶೆ ಅಂತ ಹೆಸರಿಡ್ತಾಳೆ. ಮೋಶೆ ಬೆಳೆದು ದೊಡ್ಡವನಾಗಿ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇದ್ದ ಇಸ್ರಾಯೇಲ್ ಜನರನ್ನ ಅಲ್ಲಿಂದ ಬಿಡುಗಡೆ ಮಾಡಿ ಕರ್ಕೊಂಡ್ ಬರ್ತಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ಸಿಸ್ಟರ್ ತನುಶ್ರೀ ಸಿಸ್ಟರ್ ಇದೀರಾ? ಸಿಸ್ಟರ್ ತನುಶ್ರೀ. ನೆಕ್ಸ್ಟ್ ಸಿಸ್ಟರ್ ಅನುನಿತಾ. ಸಿಸ್ಟರ್ ನೀತು ಇದ್ದೀರಾ? ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಸಿಸ್ಟರ್ ನೀತು. ಸಿಸ್ಟರ್ ಹೇಳಿ. ನೀತ್ ಸಿಸ್ಟರ್. ನೀತು ಸಿಸ್ಟರ್. ಬ್ರದರ್ ನೀತು ಅವ್ರು ಇಲ್ಲ ಬ್ರದರ್. ಅನುನಿತಾ ಇಲ್ಲ. ತನುಶ್ರೀ ಅವರು ಸಿಗ್ನಲ್ ಸಿಕ್ಕಿಲ್ಲ, ಬ್ಯಾಕ್ ಹೋಗಿರ್ಬೇಕು ಬ್ರದರ್. ಲಾಸ್ಟ್ ಅಲ್ಲಿ ಕರೀರಿ. ಓಕೆ. ಬ್ರದರ್ ಪೃಥ್ವಿ. ಬ್ರದರ್ ಬ್ರದರ್ ಹೇಳಿ ಬ್ರದರ್. ನಮಸ್ತೆ ಬ್ರದರ್. ನಮಸ್ತೆ ಹೇಳಿ ಬ್ರದರ್. ಬ್ರದರ್ ವಾಯ್ಸ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಬ್ರದರ್. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟ ಎಲ್ಲಾ ಸಹೋದರ ಸಹೋದರಿಯರಿಗೂ ವಂದನೆಗಳು. ನಾವಿವತ್ತು ನೋಡ್ತಾ ಇರೋ ಪಾಠ ಏನಂದ್ರೆ ಮೋಶೆಯ ಚರಿತ್ರೆ. ಯಾಕೋಬನು ತನ್ನ ಮಗನಾದ ಯೋಸೇಫನ ಪ್ರಧಾನ ಮಂತ್ರಿ ಆಗಿದ್ದ ಐಗುಪ್ತ ದೇಶಕ್ಕೆ ಉಳಿದ ಮಕ್ಕಳ ಜೊತೆ ಬರ್ತಾರೆ. ಅಲ್ಲಿ ವಾಸ ಮಾಡೋದಿಕ್ಕೆ ಅಂತ ಬರ್ತಾರೆ. ಆಗ ದೇವರು ಯಾಕೋಬನನ್ನ ಯೋಸೇಫನನ್ನ ತನ್ನ ಅಣ್ಣ ತಮ್ಮಂದಿರನ್ನ ಬಹಳವಾಗಿ ಆಶೀರ್ವದಿಸ್ತಾರೆ. ಆಗ ಸ್ವಲ್ಪ ಕಾಲ ಕಳೆದ ಮೇಲೆ ಯೋಸೇಫನ ಅಣ್ಣ ತಮ್ಮಂದಿರು ಮರಳಿಸ್ತಾರೆ. ಆದ್ರೆ ಇಸ್ರಾಯೇಲರು ಮಾತ್ರ ಬಹು ಸಂತಾನವಾಗಿ ಅಭಿವೃದ್ಧಿ ಹೊಂದ್ತಾರೆ. ಅವರು ಆ ಅಭಿವೃದ್ಧಿ ಹೊಂದಿ ಇರೋ ಪ್ರದೇಶವನ್ನೆಲ್ಲ ತುಂಬ್ಕೊಳ್ತಾರೆ. ಅವ್ರ ಜನನೇ ತುಂಬ್ಕೊಳ್ತಾರೆ. ಆ ಯೋಸೇಫನನ್ನ ಅರಿಯದೆ ಒಬ್ಬ ರಾಜ ಆಳ್ವಿಕೆಗೆ ಬರ್ತಾನೆ. ಅದ್ ಯಾರಂದ್ರೆ ಫರೋಹ. ಆ ಫರೋಹ ಅವರು ಇಸ್ರಾಯೇಲರು ಏನ್ ಮಾಡ್ತಾರೆ ಅಂದ್ರೆ ಬಲಿಷ್ಠರಾಗಿ ಇನ್ನು ದೊಡ್ಡ ದೊಡ್ಡ ಜನಾಂಗಗಳಾಗಿ ಅವ್ರ ಸಂತಾನ ಇನ್ನು ಬೆಳೀತಾ ಬರ್ತಾ ಇರುತ್ತೆ. ಇದನ್ನ ನೋಡಿದ ಹೊಸ ರಾಜ ಏನ್ ಮಾಡ್ತಾರಂದ್ರೆ, ಏನಪ್ಪಾ ಇವ್ರು ಇಷ್ಟೊಂದು ಜನ ಬೆಳಿತಾ ಇದಾರಲ್ಲ, ಏನ್ ಮಾಡೋದು? ನಾವ್ ಇವಾಗ ಏನಾದ್ರು ಶತ್ರುಗಳ ಮೇಲೆ ಏನಾದ್ರು ಯುದ್ಧಕ್ಕೆ ಅಂತ ಹೋಗ್ಬೇಕಾದ್ರೆ ಅವ್ರು ನಮ್ ಶತ್ರುಗಳ ಜೊತೆ ಸೇರ್ಕೊಂಡು ನಮ್ನೇ ಸೋಲ್ಸ್ಬಿಟ್ರೆ ಏನ್ ಮಾಡೋದು ಅಂತ ಯೋಚಿಸ್ಬಿಟ್ಟು ಆ ಫರೋಹ ಏನ್ ಮಾಡ್ತಾರೆ ಅಂದ್ರೆ ಅವರನ್ನ ಏನ್ ಮಾಡ್ತಾರೆ ಅಂದ್ರೆ ಸೇವಕ ಅಂದ್ರೆ ದಾಸಿಯರಾಗಿ ಮಾಡ್ಬೇಕು ಅನ್ಕೊಂಡು
ಇಸ್ರಾಯೇಲರ ಇಸ್ರಾಯೇಲರ ಜನರಿಗೆ ತನ್ನ ಅಧಿಕಾರಿಗಳನ್ನೆಲ್ಲ ನೇಮಿಸ್ತಾರೆ. ನೇಮಿಸ್ಬಿಟ್ಟು ಅವರನ್ನ ದಾಸಿಯರನ್ನಾಗಿ ಮಾಡ್ತಾರೆ. ಮಾಡಿ ಅವ್ರಿಗೆ ತುಂಬಾ ದೊಡ್ಡ ಕಷ್ಟವಾದ ಕೆಲಸಗಳನ್ನೆಲ್ಲ ಫರೋಹ ಇಸ್ರಾಯೇಲರ ಜನರಿಗೆ ಕೊಡ್ತಾರೆ. ಆಗ ಅವ್ರು ಆ ಕಷ್ಟ ಕೆಲಸವನ್ನೆಲ್ಲ ಮಾಡ್ಕೊಂಡು ಫರೋಹ ಪೀತೋಮ್ ರಾಮ್ಸೇಸ್ ಎಂಬ ಪಟ್ಟಣನ ಕಟ್ಟಿಸ್ಕೊಳ್ತಾರೆ. ಅವರು ಎಷ್ಟೋ ಕಷ್ಟ ಎಲ್ಲ ಪಡ್ತಾರೆ. ಇದಾದ್ಮೇಲೆ ಇಷ್ಟು ಕಷ್ಟ ಕೊಟ್ರುನು ಆ ಇಸ್ರಾಯೇಲ್ ಜನರು ಸಂತಾನ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ. ಆಗ ಫರೋಹ ಏನ್ ಮಾಡ್ತಾರೆ ಅಂದ್ರೆ 2 ಹೆಂಗಸರನ್ನ 2 ಸೂಲಗೀತೆಯರನ್ನ ಕರೆದ್ಬಿಟ್ಟು, ನೀವು ಯಾರಾದ್ರೂ ಹೆಂಗಸರಿಗೆ ಹೇರಿಗೆ ಮಾಡ್ಬೇಕಾದ್ರೆ ಗಂಡು ಮಕ್ಕಳಿದ್ರೆ ಅದನ್ನ ಸಾಯಿಸ್ಬಿಡ್ರಿ, ಹೆಣ್ಣು ಮಕ್ಕಳಿದ್ರೆ ಉಳಿಸ್ರಿ ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತಾರೆ ಅಂದ್ರೆ ಅವರು ಸೂಲಗೀತೆಯರು ಆಯ್ತು ಅಂತ ಒಪ್ಕೊಂಡು ಹೋಗ್ತಾರೆ. ಆದ್ರೆ ಆ ಅವರು ದೇವರಿಗೆ ಭಯ ಪಟ್ಟು ಗಂಡು ಮಕ್ಕಳನ್ನ ಸಾಯಿಸ್ದೇ ಬರ್ತಾರೆ. ಅದಕ್ಕೆ ಫರೋಹ ಏನ್ ಮಾಡ್ತಾರೆ ಅಂದ್ರೆ ಏಂತಕ್ ನೀವ್ ಸಾಯಿಸ್ಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಆ ಸೂಲಗೀತೆಯರು ಏನ್ ಹೇಳ್ತಾರೆ ಅಂದ್ರೆ ನಾವ್ ಹೋಗುವ ಮುಂಚೆನೆ ಅವ್ರು ಹೆರಿಗೆ ಮಾಡ್ಬಿಟ್ಟಿದ್ರು ಮಕ್ಕಳನ್ನ ಅಂತ ಹೇಳ್ತಾರೆ. ಆದ್ಮೇಲೆ ಅವ್ರೇನ್ ಏನ್ ಮಾಡ್ತಾರೆ ಅಂದ್ರೆ ಅವ್ರಿನ್ನು ಇಸ್ರಾಯೇಲರು ಏನ್ ಮಾಡ್ತಾರೆ ಅಂದ್ರೆ ಇನ್ನು ಹೆಚ್ಚು ಸಂತಾನ ತುಂಬಾ ಬೆಳೆಯುತ್ತೆ. ಆಮೇಲೆ ಫರೋಹನು ತನ್ನ ಜನರಿಗೆ ತನ್ನ ಜನರಿಗೆ ಏನ್ ಹೇಳ್ತಾರೆ ಅಂದ್ರೆ ಇಬ್ರಿಯ ಮಕ್ಕಳನ್ನ ನೈಲ್ಯ ಅಂತ ಒಂದು ರಿವರ್ ಇರುತ್ತೆ, ಅಂದ್ರೆ ಒಂದ್ ನದಿ ಇರುತ್ತೆ. ಆ ನದಿಯಲ್ಲಿ ಆ ಗಂಡು ಮಕ್ಕಳಿದ್ರೆ ಆ ನದಿಯಲ್ಲಿ ಬಿಟ್ಬಿಡ್ರಿ, ನದಿಯಲ್ಲಿ ಹಾಕ್ಬೇಕು. ಹೆಣ್ಮಕ್ಳಿದ್ರೆ ಅದನ್ನ ಉಳಿಸ್ರಿ ಅಂತ ಹೇಳ್ತಾರೆ. ಆ ಈ ತರ ಹೇಳ್ದಾಗ ಅವರು ಫರೋಹನ ಜನರೆಲ್ಲ ಈ ತರ ಮಾಡ್ತಾರೆ. ಆಮೇಲೆ ದೇವರ ಹತ್ರ ಇಸ್ರಾಯೇಲರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ದೇವರು ಪ್ರಾರ್ಥನೆಯನ್ನ ಕೇಳ್ಕೊಂಡು ಆ ಸಮಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಬ್ಬ ಲೇವಿಯನು ಲೇವಿ ವಂಶದ ಆ ಅಬ್ರಹಾಂ ಲೇವಿಯು ಏನ್ ಮಾಡ್ತಾರೆ ಅಂದ್ರೆ ತನ್ನ ಕುಲದ ಕನ್ನಿಕೆಯನ್ನ ಮದ್ವೆ ಮಾಡ್ಕೊಳ್ತಾರೆ. ಮದ್ವೆ ಮಾಡ್ಕೊಂಡು ಆಕೆ ಗರ್ಭಿಣಿಯಾಗಿ ಇರ್ತಾಳೆ. ಗರ್ಭಿಣಿಯಾಗಿ ಒಂದು ಗಂಡು ಮಕ್ಕಳನ್ನ ಎತ್ತುತ್ತಾರೆ. ಅವರು ಆ ಗಂಡು ಮಕ್ಕಳನ್ನೆಲ್ಲ ನೈಲ್ನ ನದಿಯಲ್ಲಿ ಹಾಕ್ಬೇಕು ಅಂತ ರಾಜ ಆಜ್ಞೆ ಕೊಟ್ಟಿರ್ತಾರೆ, ಅಂದ್ರೆ ಆರ್ಡರ್ ಕೊಟ್ಟಿರ್ತಾರೆ. ಆದ್ರೆ ಇವ್ರ ಹಂಗ್ ಮಾಡದೆ 3 ತಿಂಗಳು ಬಚ್ಚಿಡ್ತಾರೆ ಆ ಮಗುನ. 3 ತಿಂಗಳು ಬಚ್ಚಿಟ್ಟಾದ್ಮೇಲೆ ಇನ್ನು ಬಹಳ ದಿನ ಬಚ್ಚಿಡಕ್ಕಾಗ್ದೆ ಯಾಕಂದ್ರೆ ಆ ಸೇವಕರು ಫರೋಹನ ಸೇವಕರೆಲ್ಲ ಅವಾಗವಾಗ ಓಡಾಡ್ತಾ ಇರ್ತಾರೆ. ಅವ್ರು ಎಲ್ಲಿ ನೋಡಿ ಏನಾದ್ರು ನನ್ ಮಗುನ ಏನಾದ್ರು ಮಾಡ್ತಾರೋ ಅಂತ ಅನ್ಬಿಟ್ಟು ಅವ್ರ ಏನ್ ಮಾಡ್ತಾರೆ ಅಂದ್ರೆ ಒಂದು ಪೆಟ್ಟಿಗೆಯಲ್ಲಿ ಬಟ್ಟೆಯನ್ನು ಹಿಂಗ್ ಹಾಕ್ಬಿಟ್ಟು ಅದ್ರ ಮೇಲೆ ಮಗುನ ಮಲಗಿಸ್ಬಿಟ್ಟು ಆ ನೈಲ್ ನದಿಯಲ್ಲಿ ಬಿಡ್ತಾರೆ. ಬಿಡುವಾಗ ತನ್ನ ಅಕ್ಕಳನ್ನ ಆ ಕಡೆ ದೂರವಾಗಿ ನಿಂತ್ಕೊ ಅಂತ ಹೇಳ್ಬಿಟ್ಟು ಆ ನೈಲ್ ನದಿಯಲ್ಲಿ ಮಗುವನ್ನ ಪೆಟ್ಟಿಗೆಯಲ್ಲಿ ಹಾಕ್ಬಿಟ್ಟು ಬಿಡ್ತಾರೆ. ಅದು ಆ ಪೆಟ್ಟಿಗೆ ಹರ್ಕೊಂಡ್ ಹೋಗಿ ಏನಾಗುತ್ತೆ ಅಂದ್ರೆ ಫರೋಹನ ಕುಮಾರ್ತೆ ಅಂದ್ರೆ ಫರೋಹನ ಮಗಳು. ಆ ಮಗಳು ದಾಸಿಯರ ಜೊತೆಯಲ್ಲಿ ಏನ್ ಮಾಡ್ತಾ ಇರ್ತಾರೆ, ಆ ನದಿ ಹತ್ರ ಇರ್ತಾರೆ. ಆಗ ಏನಿದು ಪೆಟ್ಟಿಗೆ ಹೋಯ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಕುಮಾರ್ತೆ ದಾಸಿಯರನ್ನ ಕಳಿಸ್ಬಿಟ್ಟು ಆ ಪೆಟ್ಟಿಗೆಯನ್ನ ತಗೊಬರ್ರಿ ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತಾರೆ, ಪೆಟ್ಟಿಗೆ ತಂದಾಗ ಅದ್ರಲ್ಲಿ ಸುಂದರವಾದ ಲಕ್ಷಣವಾದ ಒಂದು ಮಗು ಇರುತ್ತೆ. ಆ ಮಗುನ ಆ ಕುಮಾರ್ತೆ ತೆಗೆದ್ ನೋಡ್ಬಿಟ್ಟು ಅವ್ರು ಏನ್ ಅನ್ಕೊಳ್ತಾರೆ ಅಂದ್ರೆ ಇದು ಇಬ್ರಿಯ ಜನರಲ್ಲಿ ಯಾವ್ದೋ ಸ್ತ್ರೀಯರ ಒಂದು ಮಗು ಆಗೈತೆ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೋತಾರೆ. ಆಗ ಅಲ್ಲಿ ನಿಲ್ಸಿದ ಅಕ್ಕ ಏನ್ ಮಾಡ್ತಾರೆ ಅಂದ್ರೆ ಅದೇ ಆಕೆ ನಿಲ್ಸಿರ್ತಾರಲ್ಲ ಅಕ್ಕನ, ಅವ್ರು ಅದನ್ನ ನೋಡ್ಬಿಟ್ಟು ಬಂದ್ಬಿಟ್ಟು ಫರೋಹನ ಕುಮಾರ್ತೆ ಹತ್ರ ಕೇಳ್ತಾರೆ ಈ ತರ, ಕುಮಾರ್ತೆ ನಾನು ಒಂದು ಹೆಂಗಸನ್ನ ಕರ್ಕೊಬರ್ಲಾ ಈ ಮಗುವನ್ನ ಸಾಕೋದಿಕ್ಕೆ ಅಂತ ಹೇಳ್ತಾರೆ. ಹಾಗೆ ಮಾಡು ಅಂತ ಕುಮಾರ್ತೆ ಹೇಳ್ತಾರೆ. ಆಗ ಏನ್ ಮಾಡ್ತಾರೆ ಅಂದ್ರೆ ಆ ಆ ಹುಡುಗಿ ಹೋಗ್ಬಿಟ್ಟು ಆ ಮಗುವಿನ ಕೂಸಿನ ಒಂದು ತಾಯಿಯನ್ನೇ ಕರ್ಕೊಬರ್ತಾರೆ. ಕರ್ಕೊಂಬಂದು ಆ ಕುಮಾರ್ತೆ ಹತ್ರ ತೋರಿಸ್ದಾಗ ಆ ಕುಮಾರ್ತೆ ಏನ್ ಹೇಳ್ತಾರಂದ್ರೆ
ಈ ಮಗುನ ನನಗೋಸ್ಕರ ಈ ಮಗುನ ಬೆಳೆಸು, ನಾನು ನಿನ್ಗೆ ಸಂಬಳ ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ತರ ಮಗುನ ಕರ್ಕೊಂಡೋಗಿ ಆ ತಾಯಿಯು ಸಂತೋಷವಾಗಿ ಬೆಳೆಸ್ತಾರೆ. ಆ ಮಗು ಏನು ದೊಡ್ಡವರಾದಾಗ ಆ ಫರೋಹನ ಕುಮಾರ್ತೆ ಹತ್ರನೇ ತಿರ್ಗಾ ಕರ್ಕೊಂಡ್ ಬರ್ತಾರೆ. ಕರ್ಕೊಂಬಂದಿ ಆ ತೋರಿಸ್ದಾಗ ಆ ಫರೋಹನ ಕುಮಾರ್ತೆ ತುಂಬಾ ಖುಷಿ ಪಟ್ಟು ಏನ್ ಹೇಳ್ತಾರೆ ಅಂದ್ರೆ ಅವ್ರು ಆ ಯಾರು ಆ ಮಗು ಆ ಕುಮಾರ್ತೆನ ಮಗ ಆಗ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ ಅಂದ್ರೆ ಕುಮಾರ್ತೆ ತುಂಬಾ ಖುಷಿ ಪಟ್ಟು, ನಾನು ಇವನನ್ನ ನೀರಿನಿಂದ ತೆಗ್ದಿದೀನಿ, ಅದಕ್ಕೆ ಇವ್ರಿಗೆ ಏನಂತ ಹೆಸರಿಡ್ತಾರೆ ಅಂದ್ರೆ ಮೋಶೆ ಅಂತ ಹೆಸರಿಡ್ತಾರೆ. ಮೋಶೆ ಅಂತ ಹೆಸರಿಟ್ಟಾದ್ಮೇಲೆ ಆ ಅವ್ರು ಇನ್ನು ದೊಡ್ಡವರಾಗಿ ಈ ತರ ಆ ಐಗುಪ್ತ ಇಸ್ರಾಯೇಲರನ್ನ ಅಲ್ಲಿಂದ ಬಿಡುಗಡೆನ ಮಾಡ್ತಾರೆ ಮೋಶೆ. ಆಮೇಲೆ ತುಂಬಾ ತುಂಬಾ ಸಂಗತಿಗಳೆಲ್ಲ ಆಗುತ್ತೆ. ಮೋಶೆಗೆ ಮದ್ವೆನೂ ಆಗುತ್ತೆ. ಮದ್ವೆ ಆಗಿ ಒಂದು ಗಂಡು ಮಗುನು ಹುಟ್ಟುತ್ತೆ. ಆ ಗಂಡು ಮಗುನು ಹುಟ್ಟುತ್ತೆ. ಆಮೇಲೆ ದೇವರು ಇನ್ನೂ ಹಲವು ಮಹತ್ ಕಾರ್ಯಗಳನ್ನ ಮೋಶೆಯ ಮೂಲಕ ಮಾಡ್ತಾರೆ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್, ಚೆನ್ನಾಗಿ ಹೇಳಿದ್ದೀರಾ. ನೆಕ್ಸ್ಟ್ ಬ್ರದರ್ ಜೋಯಲ್ ಬ್ರದರ್. ಹಾ ಬ್ರದರ್, ಹೇಳ್ತೀರಾ? ಹಲೋ, ಹೇಳ್ತೀನಿ ಬ್ರದರ್. ಹಾ, ಥ್ಯಾಂಕ್ ಯು ಬ್ರದರ್. ಹೇಳಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಮೋಶೆಯ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಫರೋಹನು ತನ್ನ ಜನರಿಗೆಲ್ಲ ಇಬ್ರಿಯರ ಗಂಡು ಕುಸುಗಳನ್ನು ನದಿ ಹಾಕಬೇಕು. ಹೆಣ್ಣು ಕುಸುಗಳನ್ನು ಉಳಿಸಬೇಕು ಎಂದು ಆಜ್ಞೆ ಮಾಡಿದರು. ಹೀಗಿರುವಲ್ಲಿ ನಂದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ಯೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತನು. ಅದು ಚೆಲುವಾದ ಕೂಸು ಎಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಹೆಚ್ಚೆ ಕಾಲು
ಇನ್ನೂ ಹೆಚ್ಚು ಕಾಲ ಮರೆಮಾಡಲಾಗಿದೆ ಮರೆಮಾಡಲಾರದೆ ಅಪ್ಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿದಳು. ನೈಲ್ ನದಿಯಲ್ಲಿ ಅಂಚಿನಲ್ಲಿರುವ ಜಂಬೂರಲ್ಲಿ ಇಟ್ಟಳು. ನನ್ನ ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಆದರ ಆಕೆನು ಅಕ್ಕನ್ನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಆದರೆ ಅಕ್ಕನು ಅಷ್ಟರಲ್ಲಿ ಪರುವನ್ನು ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬುವು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕೊಂಡು ದಾಸಿಯನ್ನು ಕುಳ್ಳಿರಿಸಿ ತರಿಸಿದಳು. ಅದನ್ನು ತೆರೆದು ನೋಡುವಾಗ ಅವಳು ಅಳುವ ಕೂಸು ಏಕೆ? ಅದರ ಮೇಲೆ ಕನಿಕರಪಟ್ಟು, ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ಆಗಲೇ ಅದರ ಅಕ್ಕ ಬಂದು ಪರೋವನನ್ನು ಕುಮಾರ್ತೆಗೆ, ನಿಮಗೋಸ್ಕರ ಈ ಕೂಸನ್ನು ಮರುಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನನ್ನ ಕರೆದುಕೊಂಡು ಬರೆಯಲು ಎಂದು ಕೇಳಲು ಪರೋವನು, ಕುಮಾರ್ತೆ, ಹಾಗೆಯೇ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿಯನ್ನು ತಾಯಿ ಎನ್ನೆ ಕರೆತಂದಳು. ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ, ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗ ಬೆಳೆದಾಗ ಅವನನ್ನು ಫರೋಹನ
ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ, ಮಗನಾದನು, ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನು ಎಂದು ಹೇಳಿ, ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು. ಆಮೇನ್. ಬ್ರದರ್, ಹಲೋ ಹಾ ಬ್ರದರ್, ಮುಗೀತು. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ದೀರಾ. ದೇವ್ರ ವಂದನೆ. ಈ ಸಮಯದಲ್ಲಿ ಬ್ರದರ್ ತರುಣ್ ರಾಜ್ ಬ್ರದರ್. ಎಸ್ ಬ್ರದರ್. ಹೇಳಿ ಬ್ರದರ್. ಬ್ರದರ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ನಿಮ್ಮನ್ನು ತಂದೆಯಾದ ದೇವರ ನಾಮದಲ್ಲೂ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ವಂದಿಸುತ್ತಾ, ನಾವಿದು ಮೋಸೆ ಜೀವನ ಚರಿತ್ರೆಯನ್ನು ನಾವು ತಿಳ್ಕೊಳ್ಳೋಣ. ಯೋಸೇಫನು ಮತ್ತೆ ಅವನ ಅಣ್ಣ ತಮ್ಮಂದಿರ ಕಾಲದಲ್ಲಿ ಅವರೆಲ್ಲ ಸತ್ತ ಮೇಲೆ ಆಗ ಇಸ್ರಾಯೇಲ್ ಜನರೆಲ್ಲ ತುಂಬಾ ಅಭಿವೃದ್ಧಿ ಆಗ್ತಾರೆ, ಮತ್ತೆ ಅವರು ಎಲ್ಲ ಅವರ ಸಂತಾನ ಬೆಳ್ಕೋತಾರೆ, ಮತ್ತೆ ಅವರು ತುಂಬಾ ಬಲಿಷ್ಠರಾಗುತ್ತಾರೆ. ಅದಾದ್ಮೇಲೆ ನಂತರ ದಿನಗಳಲ್ಲಿ ಯೋಸೇಫನು ಯೋಸೇಫನ್ ಬಗ್ಗೆ ತಿಳಿದ ಬೇರೆ ಒಬ್ಬ ರಾಜನು ಆ ಒಂದು ಐಗುಪ್ತ ದೇಶದಲ್ಲಿ ಆಳ್ವಿಕೆ ಮಾಡ್ತಾರೆ. ಅದಾದ್ಮೇಲೆ ಅವಾಗ ಅವನು ಒಂದು ಆ ರಾಜ ಫರೋಹನನು ಯೋಚನೆ ಮಾಡ್ತಾನೆ, ಇವಾಗ ನಾವು ಈ ಜನರನ್ನೆಲ್ಲ ಇಷ್ಟು ಬಲಿಷ್ಠರಾಗಿದಾರಲ್ಲ, ಇಬ್ರಿಯ ಜನರಲ್ಲ, ಇಸ್ರಾಯೇಲ್ ಜನರಲ್ಲ, ಇವರು ಈ ರೀತಿನೇ ಬಲಿಷ್ಠರಾಗಿದ್ರೆ, ಈ ರೀತಿನೇ ತುಂಬಾ ಅವರ ಸಂತಾನ ಹೆಚ್ಚಾಗಿದ್ರೆ, ಇವಾಗ ಯಾರ ನಮ್ಮ ವಿರುದ್ಧವಾಗಿ ಶತ್ರು ನಮ್ಮ ಮೇಲೆ ದಾಳಿ ಮಾಡಿದ್ರೆ, ಅವರು ಈ ಒಂದು ಇಸ್ರಾಯೇಲ್ ಜನರ ಶತ್ರುಗಳ ಜೊತೆ ಸೇರ್ಬಿಟ್ಟು ನಮ್ಮ ಮೇಲೆ ಅವರು ಬಂದ್ಬಿಟ್ಟು ನಮ್ಮನ್ನ ಸೋಲ್ಸ್ಬೋದಲ್ಲ ಅಂತ ಅನ್ಕೋತಾರೆ. ಅದಕ್ಕೆ ಫಾರೋಹನು ಒಂದು ಉಪಾಯ ಮಾಡ್ತಾನೆ. ಏನಂತ ಅಂದ್ರೆ, ಈ ಇಸ್ರಾಯೇಲ್ ಜನರಿಗೆ ಒಂದು ಬಲಿಷ್ಠರಾಗಿರ್ತಾರಲ್ಲ, ಅವ್ರನ್ನೆಲ್ಲ ಒಂದು ಕಮ್ಮಿ ಮಾಡ್ಬೇಕಂತ ಈ ಸೂಳೆಗಿರ್ತಾರಲ್ಲ, ಅವ್ರ ಮಗು ಏನಕ್ಕೆ ಇದ್ ಮಾಡ್ತಾರಲ್ಲ, ಅವ್ರನ್ನ ಕರ್ಬಿಟ್ಟು ಹೇಳ್ತಾರೆ, ಯಾರ ಗಂಡು ಮಕ್ಕಳು ಹುಟ್ತಾರಲ್ಲ ಅವ್ರನ್ನೆಲ್ಲ ನೀವು ಸಾಯಿಸ್ಬಿಡ್ರಿ, ಮತ್ ಆ ಹೆಣ್ಣು ಮಕ್ಕಳು ಮಾತ್ರ ಉಳಿಸ್ರಿ ಅಂತ ಅಂತಾರೆ. ಈ ಸೂಳೆಗಿರ್ತಾರಲ್ಲ, ಇವರು ತುಂಬಾ ದೇವರಿಗೆ ಒಂದು ಭಯ ಭಕ್ತಿಯಾಗಿ ನಡ್ಕೊಂತಾ ಇರ್ತಾರೆ. ಆದ ದಿನದಿಂದ ಇವರು ಈ ರೀತಿ ಒಂದು ಕೆಲಸ ಮಾಡಲ್ಲ, ಗಂಡು ಮಕ್ಕಳನ್ನ ಸಾಯಿಸಲ್ಲ. ಈ ವಿಷಯ ಫಾರೋಹನಿಗೆ ಗೊತ್ತಾಗಿ ಆಗ ಫಾರೋಹನ್ ಅಂತಾರೆ, ಅವಾಗ ಫಾರೋಹನ ಜನರಿರ್ತಾರಲ್ಲ, ಆ ಒಂದು ಐಗುಪ್ತ ಜನರಿಗೆ ಹೇಳ್ತಾರೆ, ನೀವು ಇಬ್ರಿಯ ಒಂದು ಗಂಡು ಮಕ್ಕಳನ್ನು ಎಲ್ಲಾರನ್ನು ಸಾಯಿಸ್ರಿ, ಚಿಕ್ಕ ಗಂಡು ಮಕ್ಕಳನ್ನು ಸಾಯಿಸ್ರಿ ಅಂತ ಅಂತಾರೆ. ಅದಾದ್ಮೇಲೆ ಈ ಒಂದು ಪರಿಸ್ಥಿತಿಯಲ್ಲಿರುವಾಗ ಆಗ ಲೇವಿಯ ವಂಶಸ್ಥ ಆಗಿರುವ ಅಮ್ರಾಮಾನ್ ಎಂಬ ಒಬ್ಬ ಒಂದು ವ್ಯಕ್ತಿ ಯೋಕೆಬೆಲ್ ಎಂಬ ಒಂದು ಕನ್ಯೆ ಜೊತೆ ಮದ್ವೆ ಮಾಡ್ತಾರೆ. ಆಗ ಮದ್ವೆ ಅವಳು ಗರ್ಭಿಣಿ ಆಗ್ತಾರೆ. ಆಗ ಅವಳು ಒಂದು ಗಂಡು ಮಗುವನ್ನ ಹೇಳ್ತಾರೆ. ಆಗ ಒಂದು ಈ ರೀತಿ ಒಂದು ಪರಿಸ್ಥಿತಿ ಇತ್ತಲ್ಲ, ಎಲ್ಲ ಗಂಡು ಮಕ್ಕಳನ್ನ ಸಾಯಿಸ್ತಾ ಇದ್ರಲ್ಲ, ಆಗ ಇವರು ಒಂದು ಮಗುವನ್ನು ಆ ಮಗು ಮೋಶೆಯನ್ನು ಆಗ ಅವ್ರನ್ನ ಒಂದು ಬಚ್ಚಿಕೊಂಡು 3 ತಿಂಗಳು ಬಚ್ಚಿಕೊಂಡು ಇಟ್ಕೋತಾರೆ. ಆಮೇಲೆ ಇನ್ನೂ ಬಚ್ಚಿಕೊಳಕ್ಕೆ ಆಗಿಲ್ಲ ಅವ್ರಿಗೆ. ಅದಕ್ಕೇನೆ ಅವರು ಏನ್ ಮಾಡ್ತಾರೆ ಅಂದ್ರೆ, ಅವರು ನೈಲ್ ನದಿಯಲ್ಲಿ ಆ ಒಂದು ಮಗುವನ್ನ ಬುಟ್ಟಿಯಲ್ಲಿ ಹಾಕಿ ಬಿಡ್ತಾರೆ. ಅದಕ್ಕೆ ಆ ಮಗುನ ದೂರದಿಂದ ಮೆರಿಯಲೆಂಬ ಒಂದು ಅವ್ರ ಅಕ್ಕ ನೋಡ್ತಾ ಇರ್ತಾರೆ. ಆಗ ಸ್ವಲ್ಪ ದೂರವರೆಗೂ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಆಗ ಫರೋಹನ ಮಗಳು ಸ್ನಾನಕ್ಕೆ ಹೋಗ್ತಾ ಇರ್ತಾರೆ. ಆಗ ಒಂದು ನದಿಗೆ ಅವರು ಬಲಿಯಲ್ಲಿ ಬಂದಾಗ ಆ ಬುಟ್ಟಿ ಆ ಒಂದು ಫರೋಹನ ಮಗಳು ನೋಡ್ತಾರೆ. ಆಗ ನೋಡ್ಬಿಟ್ಟು ಒಂದು ದಾಸೆ ಕೈಯಲ್ಲಿ ತರಿಸ್ಬಿಟ್ಟು ಆಗ ಅವರು ನೋಡ್ತಾರೆ ಆ ಮಗುವನ್ನ. ನೋಡಿದಾಗ ಅವ್ರ ಇಬ್ರಿಯ ಮಗು ಅಂತ ಗೊತ್ತಾಗಿ ಅವರು ಆ ಒಂದು ಮಗು ಅಳ್ತಾಳನ್ನ ನೋಡ್ಬಿಟ್ಟು ಕನಿಕರ ಪಟ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಅವರು ಸಾಕೋರಕ್ಕೆ ನೋಡ್ತಾರೆ.
ಆಗ ಅಷ್ಟರಲ್ಲೇನೆ ಅವ್ರ ಅಕ್ಕ ಮರಿಯಲಮ್ಮ ಇರ್ತಾರಲ್ಲ, ದೂರದಿಂದ ನೋಡ್ತಾ ಇರ್ತಾರಲ್ಲ ಆ ಮಗುನ, ಅವರು ಅಲ್ಲಿ ಹಂಗೇನೆ ಬಂದ್ಬಿಟ್ಟು ಅವ್ರಿಗೆ ಆ ಒಂದು ಫಾರೋನ ಮಗನಿಗೆ ಹೇಳ್ತಾರೆ, ನೀವು ಈ ಮಗುಗೆ ಒಬ್ರು ಸಾಕೋರಕ್ಕೆ ಮತ್ತೆ ಅವ್ರಿಗೆ ಹಾಲು ಕುಡ್ಸಕ್ಕೆ ನಂಗೆ ಒಬ್ಬರು ವ್ಯಕ್ತಿ ಗೊತ್ತು ಅಂತ ಅಂತಾರೆ. ಆಮೇಲೆ ಅವ್ರು ಅಂತಾರೆ ಕರ್ಕೊಬಾ ಅಂತ ಅಂತಾರೆ. ಆಗ ಅವರು ಫಾರೋನ್ ಮಗಳು ಅವರು ಆ ವ್ಯಕ್ತಿ ಯಾರಂದ್ರೇನೆ ಆ ಈ ಒಂದು ಮಗುವಿನ ಅಮ್ಮನೇ ಆ ಒಂದು ವ್ಯಕ್ತಿ ಆಗಿರುತ್ತೆ. ಆಗ ಫಾರೋನ ಮಗಳು ಅವ್ರ ಮಗುವಿನ ಅಮ್ಮಂಗೆ ಹೇಳ್ತಾರೆ, ನೀವು ಇವ್ರನ್ನ ಸ್ವಲ್ಪ ವರ್ಷವರೆಗೂ ಸಾಕ್ರಿ ಅಂತ ಅಂತಾರೆ, ನಾನ್ ನಿಂಗೆ ಸಂಬಳ ಕೊಡ್ತೀನಿ ಅಂತ ಅಂತಾರೆ. ಅದಾದ್ಮೇಲೆ ಅವ್ರಿಗೆ ಅಲ್ಲಿ ಒಂದ್ ಸ್ವಲ್ಪ ವರ್ಷ ಸಾಕ್ತಾರೆ ಅವ್ರು ಮೋಶೆ ಅಮ್ಮ. ಅದಾದ್ಮೇಲೆ ಅವರು ದೊಡ್ಡವರಾದ್ಮೇಲೆ ಮೋಸೆಯನ್ನು ಆ ಫಾರೋನ ಮಗಳಿಗೆ ಹಿಂತಿರುಗಿಸ್ತಾರೆ. ಆಗ ಅವರು ಫಾರೋನ ಮಗಳು ಏನಂತ ಹೆಸರಿಡ್ತಾರಂದ್ರೆ, ಈ ನೀರಿನಿಂದ ಮೋಶೆ ಒಂದು ಮಗು ಬಂದಿದ್ದಲ್ಲ, ಅದಕ್ಕೆ ಆ ಮಗುನ ಮೋಶೆ ಅಂತ ಹೆಸರಿಡ್ತಾರೆ. ಅದಾದ್ಮೇಲೆ ಮೋಶೆ ಎಲ್ಲ ದೊಡ್ಡವನಾಗ್ತಾರೆ. ಅದಾದ್ಮೇಲೆ ಅವನು ಅಲ್ಲೇ ಓಡಾಡ್ತಾ ಇರುವಾಗ ಮೋಶೆ ಓಡಾಡ್ತಾ ಇರುವಾಗ ಅಲ್ಲಿ ಒಬ್ಬ ಐಗುಪ್ತನು ಇಬ್ರಿಯನ್ನ ಒಂಥರ ಕೀಳಾಗಿ ನೋಡ್ತಾ ಇರ್ತಾನೆ. ಅವಾಗ ಇದನ್ನ ನೋಡಿದ ಮೋಶೆ ತುಂಬಾ ಕೋಪ ಮಾಡ್ಕೋತಾನೆ. ಆಗ ಕೋಪ ಮಾಡ್ಕೊಂಡೆ ಒಂದು ಐಗುಪ್ತನನ್ನು ಹೊಡೆದಿ ಸಾಯಿಸ್ತಾರೆ. ಆಗ ಅವನು ಹೊಡೆದಿ ಸಾಯಿಸಿದ್ನ ಯಾರು ನೋಡಿಲ್ಲ ಅಂದ್ಬಿಟ್ಟು ಅವನು ಗುಂಡಿ ಒಳಗೆ ಹಾಕ್ಬಿಡ್ತಾರೆ. ಅವನು ಯಾರು ನೋಡಿಲ್ಲ ಬಿಟ್ಟಾಕು ಅಂತ ಅಂದ್ಬಿಟ್ಟು ಅವನು ನೆಕ್ಸ್ಟ್ ದಿನ ಅವನು ಹಂಗೆ ಸುತ್ತಾಡ್ತಾ ಇರುವಾಗ ಆಗ ಇಬ್ರು ಇಬ್ರಿಯರು ಬಂದ್ಬಿಟ್ಟು ಜಗಳ ಆಡ್ತಾ ಇರ್ತಾರ ಅವರು ಇಬ್ರು. ಆಗ ಮೋಶೆ ಹೋಗಿ ಕೇಳ್ತಾರೆ, ನೀವೆಲ್ಲ ಒಂದೇ ಜಾತಿ ತಾನೆ, ಯಾಕೆ ಈ ತರ ಜಗಳ ಆಡ್ತಾ ಇದ್ದೀರಾ ಅಂತ ಕೇಳುವಾಗ ಆಗ ಮೋಶೆ ಅಂತಾರೆ, ಯಾಕೆ ನೀನು ಅವತ್ ಮಾಡಿರೋ ಅವಾಗ ಒಬ್ಬನ್ನ ಕೊಲೆ ಮಾಡಿರೋ ತರ ನಮ್ನು ಕೊಲೆ ಮಾಡಕ್ ನೋಡ್ತಾ ಇದ್ಯಾ ಅಂತ ಅಂತಾರೆ. ಆಗ ಮೋಶೆಗೆ ಹೆದರಿಕೆ ಆಗ್ಬಿಡುತ್ತೆ. ಅವನು ನಾನ್ ಸಾಯಿಸ್ತಾ ಇರೋ ವಿಷಯ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದ್ಯಾ ಅಂತ ಅನ್ಕೋತಾರೆ. ಆಮೇಲೆ ಈ ಒಂದು ಮೋಶೆ ಆ ಒಂದು ಐಗುಪ್ತನನ್ನು ಸಾಯಿಸಿರನ್ನ ಫಾರೋವನ್ಗೆ ಗೊತ್ತಾಗಾಗ ಆಗ ಫಾರೋವನು ಆ ಮೋಶೆನ ಹೆಂಗಾರು ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಈ ಮೋಶೆ ಇದನ್ನ ತಿಳ್ಕೊಂಡು ಆ ಒಂದು ಐಗುಪ್ತ ಸ್ಥಳವನ್ನು ಬಿಟ್ಟು ಮಿದ್ಯಾನ್ ಎಂಬ ಒಂದು ದೇಶಕ್ಕೆ ಹೋಗ್ತಾನೆ. ಅಲ್ಲಿ ರೆಗೋಮೇಲನ ಮಗಳಾದ ಚೆಪೇರೋನ ಮದ್ವೆ ಮಾಡ್ಕೋತಾರೆ. ಆಗ ಮದ್ವೆ ಮಾಡಿದಾಗ 2 ಗಂಡು ಮಕ್ಕಳು ಹುಟ್ತಾರೆ. ಒಂದು ಗೆರ್ಶೋಮ್ ಮತ್ತೆ ಇನ್ನೊಂದು ಗಂಡು ಮಗು ಎಲಿಯೇಜರ್ ಅಂತ ಹೆಸರಿಡ್ತಾರೆ. ಅದಾದ್ಮೇಲೆ ಬಹಳ ದಿನಗಳ ಕಾಲ ಅವಾಗ ಒಂದು ಐಗುಪ್ತ ದೇಶದ ಒಂದು ಅರಸ ಇರ್ತಾನಲ್ಲ ಫಾರೋನು, ಅವನು ಸಾಯ್ತಾನೆ. ಆಮೇಲೆ ಇಸ್ರಾಯೇಲರು ಅವರು ತುಂಬಾ ಗೋಳಾಡ್ತಾರೆ. ಆ ಒಂದು ಗೋಳಾಟವನ್ನು ದೇವ್ರು ಕೇಳಿಸ್ಕೊತಾರೆ. ಆಗ ದೇವ್ರು ಜ್ಞಾನ ಮಾಡ್ಕೋತಾರೆ, ಏನಂದ್ರೆ ಅಬ್ರಾಹ್ಮನಿಗೆ, ಯಾಕೋಬನಿಗೆ, ಇಸಾಕನಿಗೆ ಕೊಟ್ಟಿರೋ ವಾಗ್ದಾನನ ಜ್ಞಾನ ಮಾಡ್ಕೋತಾರೆ. ಇಸ್ರಾಯೇಲ್ ಜನರ ಒಂದು ಸಂತತಿಯನ್ನು ಆಶೀರ್ವಾದ ಮಾಡುವುದು. ಅದನ್ನ ಜ್ಞಾನ ಮಾಡ್ಕೊಂಡಾಮೇಲೆ ದೇವ್ರು ಮೋಶೆಗೆ ಮೋಶೆ ಕುರಿ ಒಂದು ಮೇಯಿಸ್ತಾ ಇರ್ತಾರುವಾಗ ಒಂದು ಯೋರೇಬ ಒಂದು ದೇವರ ಬೆಟ್ಟ ಅಂತ ಕುರಿ ಮೇಯಿಸ್ತಾ ಇರ್ತಾನೆ. ಆಗ ಅಲ್ಲಿ ಒಂದು ಮುಳ್ಳಿನ ಪೊದೆಯಲ್ಲಿ ಒಂದು ಉರಿಯೋ ಒಂದು ಬೆಂಕಿಯು ಕಾಣಿಸ್ಕೊಡುತ್ತೆ. ಆಗ ಯೆಹೋವನ ದೂತನು ಆ ಮೋಶೆಗೆ ಹೇಳ್ತಾರೆ. ಆಗ ಇದನ್ನ ನೋಡಿದ ಮೋಶೆ ಸ್ವಲ್ಪ ಹತ್ರ ಬರ್ತಾನೆ. ಆಗ ದೂತರಂತಾರೆ, ನೀನು ಬರಕ್ಕಿಂತ ಮುಂಚೆ ನೀನು ಇದೊಂದು ಪವಿತ್ರ ಸ್ಥಳವಾಗಿದೆ, ನಿನ್ನ ಕೆರೆಗಳನ್ನು ನೀನು ಬಿಟ್ಟೆ ಬಾ ಅಂತ ಅಂತಾರೆ. ಆಮೇಲೆ ಒಂದು ದೇವದೂತರಂತಾರೆ, ನಾನು ನಿನ್ನ ತಂದೆಯ ದೇವರು ಮತ್ತೆ ಅಬ್ರಹಾಂ ಮತ್ತೆ ಇಸಾಕನ ಮತ್ತೆ ಯಾಕೋಬನ ದೇವರು. ಐಗುಪ್ತ ದೇಶದಲ್ಲಿ ನನ್ನ ಜನರೆಲ್ಲ ತುಂಬಾ ಒಂದು ಮೊರೆಯನ್ನು ಇಕ್ಕಿದ್ದಾರೆ, ತುಂಬಾ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ನನ್ನ ಜನರಾಗಿರುವ ಇಸ್ರಾಯೇಲನ್ನು ನೀನು ಐಗುಪ್ತ ದೇಶದಿಂದ ಹೊರಗೆ ನೀನು ಕರ್ಕೊಂಬಾ ಅಂತ ಅವಾಗ ಅಂತಾರೆ. ಆಗ ನಿನ್ನನ್ನು ನಾನು ಫರೋಹನ ಬಳಿಗೆ ಕಳಿಸುತ್ತೇನೆ ಅಂತ ಅಂತಾರೆ. ಆಗ ಮೋಶೆ ದೇವರಿಗೆ ಕೇಳ್ತಾರೆ, ನಾನು ಫರೋಹನ ಸನ್ನಿಧಿಗೆ ಹೋಗ್ಬಿಟ್ಟು ಅಲ್ಲಿ ಇಸ್ರಾಯೇಲ್ ಜನರನ್ನು ಕರ್ಕೊಂಬರಕ್ಕೆ ನಾನು ಅಷ್ಟು ಯೋಗ್ಯನ ಅಂತ ಕೇಳ್ತಾರೆ. ಆಗ ದೇವರಂತಾರೆ, ನಾನ್ ನಿನ್ ಜೊತೆ ಇದ್ದೀನಿ ಹೋಗು ಅಂತ ಅಂತಾರೆ. ಆಮೇಲೆ ಮೋಶೆಗೆ ಹೇಳ್ತಾನೆ, ನಾನು ಇಸ್ರಾಯೇಲರ ಮತ್ತೆ ಇಸ್ರಾಯೇಲ್ ಬಳಿಗೆ ಹೋಗಿ ನಿಮ್ಮ ಪಿತೃಗಳಾದ ದೇವರು ನನ್ನನ್ನು ಇಲ್ಲಿ ಕಳಿಸಿದ್ದಾರೆ ಅಂತ ಅಂದ್ರೆ ಆ ಒಂದು ಇಸ್ರಾಯೇಲ್ ಜನರು ನನ್ನ ಮಾತನ್ನು ನಂಬ್ತಾರ ಅಂತ ಕೇಳ್ತಾರೆ.
ಆಗ ದೇವರಂತಾರೆ ಏನ್ ಅವರು ನಿನ್ನ ಮಾತನ್ನು ನಂಬ್ತಾರೆ, ಅವಾಗ ಮಾತನ್ನು ನಂಬ್ತಾರೆ ಅಂತ ಅಂತಾರೆ. ಆಗ ಮೋಶೆ ಕೇಳ್ತಾನೆ, ಇವಾಗ ನೀವು ಹೆಸರು, ನಿಮ್ಮ ದೇವರ ಹೆಸರು ಏನಂತ ಕೇಳಿದಾಗ ನಾನು ಏನ್ ಹೇಳಿ ಅಂತ ಅಂದಾಗ, ಆವಾಗ ದೇವ್ರ ಅಂತಾರೆ, ನಾನು ಇರುವಾತನು ಅಂತ ನೀನು ಹೇಳು ಅಂತ ಅಂತಾರೆ. ಆಮೇಲೆ ಅವನು ಮೋಸೆ ಹೇಳ್ತಾನೆ, ನಾನು ಹೇಗೆ ಅವ್ರನ್ನ ಒಪ್ಪಿಸ್ಲಿ, ಇವಾಗ ಅವರು ನನ್ನ ಜೊತೆ ಬರಕ್ಕೆ ನಂಗೆ ಹೇಗೆ ಒಪ್ಪಿಸ್ಲಿ ಅಂತ ಕೇಳಿದಾಗ, ಆಗ ದೇವರು ಏನ್ ಮಾಡ್ತಾರಂದ್ರೆ, ಮೋಶೆ ನಿನ್ನೊಂದು ಒಂದು ಕೋಲಿ ಕೊಡಿದ್ಯಲ್ಲ, ಅದನ್ನ ಒಂದ್ ನೆಲಕ್ಕೆ ಬಿಸಾಕು ಅಂತ ಅಂತಾರೆ. ಆಗ ಅವನು ನೆಲಕ್ಕೆ ಬಿಸಾಕ್ದಾಗ ಅದು ಆವಾಗುತ್ತೆ. ಅದು ಆಮೇಲೆ ಅಂತಾರೆ, ನೀನು ಗಟ್ಟಿಯಾಗಿ ಅದರ ಬಾಲ ಇರ್ಕೋ ಅಂತ ಅಂತಾರೆ. ಆಗ ಅದು ಮತ್ತೆ ಕೋಲಾಗುತ್ತೆ. ಅದಾದ್ಮೇಲೆ ಈ ಒಂದು ಅದ್ಭುತ ಕಾರ್ಯನ ನೀನು ತೋರ್ಸು ಅಂತ ಅಂತಾರೆ. ಅದಾದ್ಮೇಲೆ ಮೋಶೆ ಹೇಳ್ತಾರೆ, ಯೆಹೋವನಿಗೆ ಕೇಳ್ತಾರೆ, ಸ್ವಾಮಿ, ನಾನು ನಂಗೆ ತೊದಲು ಮಾಡ್ತಿದ್ದೆ, ಮತ್ತೆ ನಾನು ಅಷ್ಟು ಒಂದು ಜ್ಞಾನವಂತನೂ ಇಲ್ಲ. ನಾನು ಹೆಂಗೆ ಅವ್ರಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಎಲ್ಲ ಯೋಜನೆ ವಿಷಯವನ್ನು ನಾನು ಹೇಗೆ ಅವ್ರಿಗೆ ಇಸ್ರಾಯೇಲ್ ಜನರಿಗೆ ಹೇಳಲಿ ಅಂತ ಕೇಳ್ತಾರೆ. ಆಗ ದೇವ್ರಂತಾರೆ, ನಿನ್ನ ಅಣ್ಣ ಆರೋನನ ಮುಖಾಂತರ ಹೇಳು ಅಂತ ಅಂತಾರೆ. ಅದಾದ್ಮೇಲೆ ಅವರು ತನ್ನ ಮಾವನಾದ ಇತ್ರೋಮಿನ ಬಳಿಗೆ ಹೋಗ್ಬಿಟ್ಟು, ಈ ರೀತಿ ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದಿ ಹೆಂಡತಿ ಮಕ್ಕಳನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಮೋಸೆ ಆರೋನನು ಅಲ್ಲಿ ಹೋಗಿ ಇಸ್ರಾಯೇಲ್ ಜನರು ಹಿರಿಯರು ಇರ್ತಾರಲ್ಲ, ಆ ಹಿರಿಯರನ್ನೆಲ್ಲ ಕೂಡಿಸಿ, ಆಗ ಈ ರೀತಿ ಅವರು ಒಂದು ಏನು ದೇವ್ರ ಅಂದ್ರಲ್ಲ, ಈ ರೀತಿ ಆ ಒಂದು ಅದ್ಭುತ ಕಾರ್ಯವನ್ನು ಮಾಡುವ ಆ ಒಂದು ಕೋಲ್ನ ಆವಾಗಿ ಈ ತರ ತೋರ್ಸು ಅವ್ರಿಗೆ, ಆ ಜನರಿಗೆ ಅಂತ ಅಂತಾರೆ. ಅವಾಗ ಅವರು ಆ ಒಂದು ಇಸ್ರಾಯೇಲ್ ಜನರು ಆ ಒಂದು ಅದ್ಭುತ ಕಾರ್ಯನ ನೋಡ್ಬಿಟ್ಟು ನಂಬ್ತಾರೆ. ಅದಾದ್ಮೇಲೆ ಆ ಮೋಶೆ ಆರೋನು ಫಾರೋವನ ಬಳಿಗೆ ಹೋಗ್ತಾರೆ. ಆಮೇಲೆ ಹೇಳ್ತಾರೆ, ಇಸ್ರಾಯೇಲ್ ದೇವರಾದ ಯೆಹೋವನು ನನ್ನ ಜನಾಂಗ ಮತ್ತೆ ನನ್ನ ಜನಾಂಗವನ್ನು ಐಗುಪ್ತರ ಇಬ್ರಿಯರನ್ನು ಮತ್ತೆ ಇಸ್ರಾಯೇಲನ್ನು ಒಂದು ಜಾತ್ರೆ ಅರಣ್ಯದೊಳಗೆ ಒಂದು ಜಾತ್ರೆ ನಡೆಸ್ಕೊಡೋಕ್ಕಾಗಿ ಅಪ್ಪಣೆ ಮಾಡ್ಕೊಡ್ಬೇಕು ಅಂತ ಮೋಸೆ ಫಾರೋವನ್ಗೆ ಕೇಳ್ತಾರೆ. ಆಗ ಫಾರೋನ್ ಅಂತಾರೆ, ಯೆಹೋವನು ಯಾರು, ಅವ್ರು ನಂಗೆ ಯಾರಂತಾನೆ ಗೊತ್ತಿಲ್ಲ, ಮತ್ತೆ ನಾನಂತೂ ಇಸ್ರಾಯೇಲ್ನ ಬಿಡ್ಕೊಡೋ ಸೀನೆ ಇಲ್ಲ ಅಂತ ಅಂತಾರೆ. ಅದಾದ್ಮೇಲೆ ಮೋಸೆ ಯೆಹೋವನ ಬಳಿಗೆ ಹೋಗ್ಬಿಟ್ಟು ತಿರ್ಗಾ ಹೋದಾಗ, ಆಗ ದೇವ್ರು ಹೇಳ್ತಾರೆ, ನಾನು ಫಾರೋವನಿಗೆ ಮಾಡೋದನ್ನು ನಾನು ಮಾಡ್ತೀನಿ. ಮತ್ತೆ ಅವಾಗ ಒಂದು ಮೋಸೆ ಮತ್ತೆ ಆರೋನು ಫಾರೋನ್ ಹೋಗಿ ಈ ವಿಷಯವನ್ನು ಮಾತಾಡಿರ್ತಾರಲ್ಲ, ಆಗ ಅವರು ಮೋಸೆ 80 ವರ್ಷ ಆಗಿರ್ತಾನೆ, ಆರೋನು 83 ವರ್ಷ ಆಗಿರ್ತಾನೆ. ಮತ್ತೆ ಆರೋನು ತನ್ನ ಕೋಲನ್ನು ಫರೋಹನ ಮತ್ತು ಅವರ ಪರಿವಾರದ ಮುಂದೆ ಹೋಗ್ಬಿಟ್ಟು ನೆಲದ ಮೇಲೆ ಹಾಕ್ತಾರೆ. ಆಗ ಅವರು ಫಾರೋ ಮತ್ತೆ ಅವ್ರ ಪರಿವಾರ ಹೋಗ್ಬಿಟ್ಟು ಇದನ್ನ ಆಶ್ಚರ್ಯಪಟ್ಟು, ಆಗ ಫಾರೋವನು ಆ ಒಂದು ಐಗುಪ್ತ ದೇಶದಲ್ಲಿರುವ ವಿದ್ವಾಂಸರು ಮತ್ತೆ ಮಂತ್ರಗಾತಿಯರು ಮತ್ತೆ ಜ್ಯೋತಿಷರನ್ನೆಲ್ಲ ಕಳಿಸ್ತಾರೆ. ಆಮೇಲೆ ಕಳಿಸ್ಬಿಟ್ಟು ಇದೇ ರೀತಿ ಆ ಜ್ಯೋತಿಷರೆಲ್ಲ ಒಂದು ಕೋಲ್ನ ಆವಾಗ ಮಾಡ್ತಾರೆ. ಆಗ ಏನಾಗುತ್ತಂದ್ರೆ, ಈ ಮೋಸೆಯ ಕೋಲು ಅವ್ರು ಎಲ್ಲಾ ಒಂದು ಬೇರೆಯವರ ಜ್ಯೋತಿಷರ ಎಲ್ಲ ಒಂದು ಕೋಲ್ನ ನುಂಗ್ಕೊಬಿಡುತ್ತೆ. ಇದನ್ನ ಅವರು ನೋಡಿ ಆಶಯ ಪಡ್ಕೋತಾರೆ. ಅದಾದ್ಮೇಲೆ ಅವರು ಯೆಹೋವನು ಮೋಶೆಗೆ ಹೇಳ್ತಾರೆ, ನೀನು ಒಂದ್ ಕೆಲಸ ಮಾಡು, ನೀನು ಫಾರೋವನ ಬಳಿಗೆ ಹೋಗು, ಅಲ್ಲಿ ಅವನು ಸ್ನಾನ ಮಾಡ್ತಾರಲ್ಲ, ಅಲ್ಲಿ ಒಂದ್ ನದಿ ಮೇಲೆ ಜೋರಾಗಿ ನೀನು ಹೊಡಿ ಅಂತ ಅಂತಾರೆ, ಕೋಲಿಂದ ಹೊಡಿ ಅಂತ ಅಂತಾರೆ. ಆಗ ಅವನು ಮೋಶೆ ಅದೇ ರೀತಿ ಮಾಡ್ತಾನೆ. ಆಗ ಅವನು ಮಾಡಿದಾಗ ಇಡೀ ನದಿ ಎಲ್ಲ ರಕ್ತ ಆಗುತ್ತೆ. ಮತ್ತೆ ಅಲ್ಲಿ ಇರೋ ಒಂದು ಎಲ್ಲಾ ಮೀನೆಲ್ಲ ಸಾಯುತ್ತೆ. ಇಡೀ ಒಂದು ನದಿನೇ ಫುಲ್ಲು ವಾಸನೆಯಾಗಿ ಆ ವಾಸನೆ ಇರುತ್ತೆ. ಈ ವಿಷಯನ ಫಾರೋವನು ಜಾಸ್ತಿ ತಲೆನೇ ಕೆಡ್ಸ್ಕೊರಲ್ಲ. ಅದಾದ್ಮೇಲೆ ಮತ್ತೆ ಅವರು ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಇಡೀ ಐಗುಪ್ತ ರಾಜ್ಯಕ್ಕೆ ಕಪ್ಪೆಗಳನ್ನು ಬಿಡುಗಡೆ ಮಾಡ್ತಾರೆ. ಆಗ ಫಾರೋವನು ಮೋಶೆ ಮತ್ತೆ ಆರೋನ ಕರ್ಸ್ಬಿಟ್ಟು ಹೇಳ್ತಾರೆ, ನಿಮ್ಮ ಯೆಹೋವನ ಬೇಡ್ಕೊಡ್ರಿ, ಈ ಒಂದು ಕಪ್ಪೆಗಳನ್ನ ಮತ್ತೆ ಇದನ್ನೆಲ್ಲ ನೀವು ದೂರ ನಮ್ಮ ದೇಶದಿಂದ ಬೇರೆ ತೊಲಗಿಸಿ ಅಂತ ಅಂತಾರೆ. ಆಗ ಅವರು ಮೋಶೆ ಇದೇ ರೀತಿ ಯೆಹೋವನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ಅವನು ಪ್ರಾರ್ಥನೆ ಮಾಡಿದಾಗ ಎಲ್ಲ ದೇವರೆಲ್ಲ ಒಂದು ಕಪ್ಪೆಗಳನ್ನ ದೂರ ಮಾಡ್ತಾರೆ. ಆದ್ರೆ ಫಾರೋವನು ಅವನ ಹೃದಯ ಮತ್ತೆ ಕಠಿಣ ಮಾಡ್ಕೋತಾರೆ. ಅವನು ಮತ್ತೆ ಒಂದು ಇಸ್ರಾಯೇಲ್ ಜನನ ಮತ್ತೆ ಹೋಗಕ್ಕೆ ಬಿಡಲ್ಲ. ಆಗ ಮತ್ತೆ ಯೆಹೋವನು
ಆ ಒಂದು ವಿಷದ ಹುಳಗಳನ್ನು ಬಿಡ್ತಾರೆ. ಆಗ ಮಾರನೇ ದಿನ ಎಲ್ಲ ಐಗುಪ್ತರ ಒಂದು ಪಶುಗಳು ಎಲ್ಲ ಸಾಯುತ್ತೆ. ಆಮೇಲೆ ಇನ್ನೊಂದ್ ದಿವಸ ಒಂದು ಬೂದಿ ಎಲ್ಲ ಮೋಶೆ ಹಾಕ್ತಾನೆ. ಆಗ ಹಾಕ್ದಾಗ ಎಲ್ಲ ಒಂದು ಮನುಷ್ಯರ ಒಂದು ಮೈ ಮೇಲೆ ಹುಣ್ಣು ಆಗುತ್ತೆ. ಅದಾದ್ಮೇಲೆ ನಾಳೆ ಇಷ್ಟು ಹೊತ್ತಿನ ಒಂದು ವಿಪರೀತವಾಗಿ ಅನೇಕ ಒಂದು ನಾಳೆ ಒಂದು ಹೊತ್ತಿನಲ್ಲಿ ಆನೆಕಲ್ಲಿನ ಮಳೆ ಆಗುತ್ತೆ. ಆಗ ಎಲ್ಲಾ ಒಂದು ಆನೆಕಲ್ಲಿನ ಮಳೆಯಲ್ಲಿ ಎಲ್ಲಾ ಒಂದು ಪೈರುಗಳು ಎಲ್ಲ ನಾಶ ಆಗುತ್ತೆ. ಮತ್ತೆ ಮನುಷ್ಯರು ತುಂಬಾ ಪಶುಗಳೆಲ್ಲರೂ ನಾಶ ಕೆಲವು ಜನ ನಾಶ ಆಗ್ತಾರೆ. ಇದನ್ನ ನೋಡಿದ ಫರೋಹನು ಮೋಶೆ ಮತ್ತೆ ಆರೋನನ್ನ ಮತ್ತೆ ಕರೆಸ್ತಾರೆ. ಆಗ ಅಂತಾರೆ, ನಾನು ದೊಡ್ಡ ಅಪರಾಧಿ, ನಾನು ಈ ಒಂದು ಭಯಂಕರ ಗುಡುಗು ಮತ್ತೆ ಈ ಆನೆಕಲ್ಲಿನ ಮಳೆಯನ್ನು ನಿಲ್ಲಿಸ್ಬೇಕು ಅಂತ ನಿಮ್ಮ ದೇವರಿಗೆ ಕೇಳ್ಕೊಡಿ, ಮತ್ತೆ ನಾನು ನಿಮ್ಮನ್ನ ಕಳ್ಸಕ್ಕೆ ಅಪ್ಪನೆ ಅಪ್ಪನೆ ಕೊಡ್ತೀನಿ ಅಂತ ಅಂತಾರೆ. ಅದಾದ್ಮೇಲೆ ಮೋಶೆ ಯೆಹೋವನ ಹತ್ರ ಪ್ರಾರ್ಥಿಸ್ತಾರೆ. ಆಗ ಎಲ್ಲ ಒಂದು ಗುಡುಗು ಎಲ್ಲ ಒಂದು ಆನೆಕಲ್ಲು ಎಲ್ಲ ಒಂದು ಮಳೆ ನಿಲ್ಲುತ್ತೆ. ಆಗ ಅವರು ಅಪ್ಪನೆ ಕೊಡೆ ಅವಾಗ ಮತ್ತೆ ಅವನು ಅದೇ ರೀತಿ ಆ ಫಾರೋನ ಹಂಗೆ ಮಾಡ್ತಾನೆ. ಅವಾಗ ಮತ್ತೆ ಆ ಅಪ್ಪನೆ ಕೊಡಲ್ಲ. ಅದಕ್ ಮುಂಚೆ ಮೋಶೆ ಹೇಳ್ತಾನೆ, ನೀವು ಅಪ್ಪನೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ರಾಜ್ಯದೊಳಗೆ ಮಿಡತೆ ಬರುತ್ತೆ, ಮತ್ತೆ ಭೂಮಿ ಎಲ್ಲ ಫುಲ್ಲು ಒಂದು ಕತ್ತಲೆ ಒಂದು ಮುಚ್ಚಿಕೊಳ್ಳುತ್ತದೆ ಅಂತ ಅಂತಾರೆ. ಆಗ ಅವನು ಫಾರೋವನು ಅದೇ ರೀತಿ ಮೊಂಡನಾಗ್ತಾನೆ. ಮತ್ತೆ ಇಸ್ರಾಯೇಲ್ ಜನನ ಹೋಗಕ್ ಬಿಡಲ್ಲ. ಅದಕ್ಕೆ ಒಂದು ನೆಕ್ಸ್ಟ್ ದಿನದಲ್ಲಿ ಅವಾಗ ನೆಕ್ಸ್ಟ್ ದಿನ ಅವರು ಪಾರವನು ಅಂತಾರೆ, ನಿಮ್ಮಲ್ಲಿ ಗಂಡಸರನ್ನ ಮಾತ್ರ ಹೋಗ್ಲಿ, ಆದ್ರೆ ನೀವು ಬೇರೆ ಹೋಗೋದ್ ಬೇಡ ಅಂತ ಅಂತಾರೆ. ಆಗ ಮೋಶೆ ಒಪ್ಪಲಿಲ್ಲ, ಎಲ್ಲಾರು ಬರ್ಬೇಕು ಅಂತ ಅಂತಾರೆ. ಆಗ ಮೋಶೆ ಒಂದು ಕೈ ಚಾಚಿದಾಗ ಮಿಡ್ತೆ ಎಲ್ಲ ಆವಾಗ ಕೈ ಚಾಚಿದಾಗ ಅವಾಗ ಮಿಡತೆ ಎಲ್ಲ ನಾಶ ಆಗಿತ್ತಲ್ಲ, ಇನ್ನು ಮಿಕ್ಕಿತರ ಇನ್ನು ಒಂದು ಚೆನ್ನಾಗಿರೋ ಪೈರುಗಳ ಆ ಪೈರುಗಳನ್ನ ಎಲ್ಲಾ ಮಿಡತೆಗಳು ಬಂದ್ಬಿಟ್ಟು ಎಲ್ಲಾ ಪೈರುಗಳನ್ನ ನಾಶ ಮಾಡುತ್ತೆ. ಆಗ ಮತ್ತೆ ಪಾರವನು ಈ ಮೋಶೆ ಮತ್ತೆ ಆರೋನ ಕರ್ಬಿಟ್ಟು ಹೇಳ್ತಾರೆ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ, ಮತ್ತೆ ನಂಗೆ ನೀವು ಮತ್ತೆ ಕೇಳ್ಬಿಡಿ ಕೇಳಿ ಯೆಹೋವನಿಗೆ ಈ ರೀತಿ ಮಾಡ್ಬೇಡ್ರಿ ಅಂತ ಅಂತಾರೆ. ಆಗ ಮತ್ತೆ ಆತ ಕೇಳಿದಾಗ ಈ ರೀತಿ ಮೋಸೆ ಕೇಳ್ತಾರೆ, ಈ ತರ ಪ್ರಾರ್ಥನೆ ಮಾಡ್ತಾರೆ. ಆದಾದ್ಮೇಲೆ ಮತ್ತೆ ಅವನು ಪಾರವನು ಮತ್ತೆ ಅವನ ಮನಸ್ಸನ್ನು ಕಠಿಣ ಮಾಡ್ಕೋತಾನೆ. ಆಗ ನಂತರ ಅವರು ಆಕಾಶಕ್ಕೆ ಮೋಸೆ ಕೈ ಚಾಚಿದಾಗ ಇಡೀ ಐಗುಪ್ತ ದೇಶದಲ್ಲಿ 3 ದಿನ ಕಾರ್ಗತ್ತಲಾಗುತ್ತದೆ. ಆ ಒಂದು ಚೂರುನು ಒಂದು ಬೆಳಕೆ ಇರಲ್ಲ. ಅವ್ರು ಎಲ್ಲಿ ಎಲ್ಲ ಕೂತಿದ್ರು ಅದೇ ಬಿಟ್ಟು ಅವ್ರು ಅಲ್ಲಾರೆ ಇಲ್ಲ, ಅಷ್ಟು ಒಂದು ಕತ್ತಲಿರುತ್ತದೆ. ಅದಾದ್ಮೇಲೆ ಆಗ ಅವನಂತಾನೆ ಪಾರವನು, ನಾನು ನಿಮ್ಮನ್ನು ಬಿಡ್ತೀನಿ, ನಾನು ಒಪ್ಕೊಳ್ತೀನಿ ಅಂತ ಅಂತಾರೆ. ಅದಕ್ಕೆ ಆಮೇಲೆ ಅವನಂತಾರೆ ಪಾರವನು, ನೀವು ಎಲ್ಲಾನ ನಿಮ್ಗೆ ಬೇಕಾದಷ್ಟು ನೀವು ತಗೊಂಡೋಗಿ ನಿಮ್ಗೆ ಯಜ್ಞಕ್ಕೆ ಬೇಕಾದಷ್ಟು ತಗೊಂಡೋಗಿ, ಮಿಕ್ಕಿದ ಎಲ್ಲಾ ಒಂದು ಪಶುಗಳನ್ನ ಎಲ್ಲ ಒಂದು ಕುರಿ ದನಗಳನ್ನ ಇಲ್ಲೇ ಇಕ್ಕಿ ಅಂತಾರೆ. ಆಗ ಅವನು ಒಪ್ಕೊರಲ್ಲ. ಅವಾಗ ಮೋಸೆ ಒಪ್ಕೊರಲ್ಲ. ಆವಾಗ ಮತ್ತೆ ಫಾರೋನ ಒಂದು ಕಠಿಣ ಮಾಡ್ಕೋತಾನೆ ಅವನ ಮನ್ಸನ್ನ. ಆಗ ದೇವ್ರು ಏನ್ ಮಾಡ್ತಾರಂದ್ರೆ ಮೋಸೆಗೆ ಹೇಳ್ತಾರೆ, ನೀವು ಏನ್ ಮಾಡ್ರಿ ಅಂದ್ರೆ ನಿಮ್ಮ ಒಂದು ಮನೆಯಲ್ಲಿ ಕುರಿಯ ರಕ್ತನ ಹಾಕೊಳ್ಳಿ, ಯಾಕಂದ್ರೆ ನಾನು ಇಡೀ ಒಂದು ಐಗುಪ್ತ ದೇಶದಲ್ಲಿ ಎಲ್ಲಾ ಚೊಚ್ಚಲ ಮಕ್ಕಳನ್ನು ನಾನು ಅವರ ಚೊಚ್ಚಲ ಮಕ್ಕಳನ್ನು ಸಾಯಿಸ್ತೀನಿ ಅಂತ ಅಂತಾರೆ. ಅವಾಗ ಅವರು ಎಲ್ಲ ಒಂದು ಇಸ್ರಾಯೇಲ್ ಜನರು ಅವರ ಮನೆ ಬಾಗಿಲಲ್ಲಿ ಒಂದು ಕುರಿಯ ರಕ್ತ ಹಾಕೋತಾರೆ. ಆಗ ಅರ್ಧ ರಾತ್ರಿಯಲ್ಲಿ ಎಲ್ಲಾ ಚೊಚ್ಚಲ ಮಕ್ಕಳು ಎಲ್ಲಾನು ಸಾಯ್ತಾರೆ. ಅದಾದ್ಮೇಲೆ ಫಾರೋನ್ ಇದನ್ನೆಲ್ಲ ಕಂಡು ಆಗ ಅವನು ಅಪ್ಪನೆ ಮಾಡ್ತಾನೆ ಹೋಗ್ರಿ ಅಂತ. ಆಗ ಅವರು ಆ ಒಂದು ದೇಶದಿಂದ ಎಲ್ಲ ಇಸ್ರಾಯೇಲ್ ಜನರು ಗುಂಪಾಗಿ ಅಲ್ಲಿಂದ ಬರ್ತಾರೆ. ಒಟ್ಟಾಗಿ ಆ ಒಂದು ದೇಶದಲ್ಲಿ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ 430 ವರ್ಷ ಇರ್ತಾರೆ. 430 years ಆ ಒಂದು ದೇಶದಲ್ಲಿ ಇರ್ತಾರೆ. ಆ ಒಂದು ದೇಶದಲ್ಲಿ ಗುಂಪಾಗಿ ಅವರು ಇಸ್ರಾಯೇಲ್ ಜನರೆಲ್ಲ ಹೋಗ್ತಾರೆ. ಈ ಮಕ್ಕಳು ಮತ್ತೆ ಹೆಂಗಸರು ಬಿಟ್ಟೇನೆ ಆ ಒಂದು ಎಲ್ಲ ಗಂಡಸರನ್ನೇ 6 ಲಕ್ಷ ಜನರು ಇರ್ತಾರೆ.
ಆಗ ಅವರು ಅಲ್ಲಿಂದ ಹೋಗ್ತಾ ಇರ್ತಾರೆ. ಆಮೇಲೆ ದೇವ್ರು ಯಾವ ಒಂದ್ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅವರು ಫಿಲಿಸ್ತರ ಒಂದು ದೇಶದಿಂದ ಕರ್ಕೊಂಡು ಹೋಗೋದಾಗಿತ್ತು. ಆ ಒಂದು ಮಾರ್ಗ ಒಂದು ಹತ್ರ ಆಗಿತ್ತು. ಆದ್ರೆ ಅವರು ಆ ಮಾರ್ಗ ಹೋಗಿಲ್ಲ. ಯಾಕಂದ್ರೆ ಇವಾಗ ಅಲ್ಲಿ ಆ ಒಂದು ಮಾರ್ಗಕ್ಕೆ ಹೋದ್ರೆ ಅವರು ಇವಾಗ ಒಂದು ದೇಶದವರು ನಮ್ಮ ಮೇಲೆ ಯುದ್ಧಕ್ಕೆ ಬಂದ್ಬಿಟ್ರೆ ಆಗ ಈ ಒಂದು ಜನ ಭಯಭೀತಿ ಆಗ್ಬಿಟ್ಟು ಅವರು ಮತ್ತೆ ಐಗುಪ್ತ ದೇಶಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ಅವ್ರು ಕೆಂಪು ಸಮುದ್ರದ ಮೂಲಕ ದೇವರು ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಈ ವಿಷಯ ಒಂದು ಫಾರೋಗೆ ಗೊತ್ತಾಗುತ್ತೆ, ಅವರೆಲ್ಲ ಇಸ್ರಾಯೇಲ್ ಜನರೆಲ್ಲ ಹೋಗಿದಾರ ಅನ್ಬಿಟ್ಟು. ಆಮೇಲೆ ಫಾರೋ ಮತ್ತೆ ಅವನು ಆ ರೀತಿ ಯೋಚನೆ ಮಾಡ್ತಾನೆ, ನಾವ್ ಏನಕ್ ಬಿಟ್ರಿ ಅವ್ನ, ಇವ್ರು ನಮ್ಮ ದಾಸರಾಗಿದ್ರು ಏನಕ್ ಬಿಟ್ರಿ ಅಂತ ಅಂದ್ಬಿಟ್ಟು ಅವನೆಲ್ಲ ಒಂದ್ ಸೇನೆನ ಕರ್ಕೊಂಡು ಹೋಗ್ಬಿಟ್ಟು ಇಸ್ರಾಯೇಲ್ ಜನ ಹಿಂದೆ ಹೋಗ್ತಾನೆ. ಆಗ ಇಸ್ರಾಯೇಲ್ ಜನ ಹಿಂದೆ ಹೋಗಿ ತಮ್ಮ ಹಿಂದೆ ಹೋಗ್ತಾರೆ. ಆಗ ಈ ಇಸ್ರಾಯೇಲ್ ಜನರು ಆ ಒಂದು ಐಗುಪ್ತರನ್ನ ನೋಡ್ತಾರೆ. ಆಗ ನೋಡಿದಾಗ ಅವ್ರು ತುಂಬಾ ಭಯ ಭೀತಿ ಆಗ್ತಾರೆ, ಹೆದರ್ಕೋತಾರೆ. ಆಗ ಮೋಸೆ ಅಂತಾರೆ, ಏನ್ ಹೆದರ್ಕೋಬೇಡಿ, ನೀವ್ ನಿಂತಿರೋ ಜಾಗದಲ್ಲಿ ಇರಿ, ಯೆಹೋವನು ನಿಮ್ಮನ್ನು ರಕ್ಷಿಸುತ್ತಾರೆ ಅಂತ ಅಂತಾರೆ. ಆಮೇಲೆ ನೀವ್ ಏನ್ ಇವಾಗ ಐಗುಪ್ತರ ನೋಡ್ತೀರಾ, ಮತ್ತೆ ನೀವ್ ಇವ್ರನ್ನ ನೋಡಲ್ಲ ಅಂತ ಅಂತಾರೆ. ಆಗ ದೇವ್ರು ಮೋಶೆಗಂತಾರೆ, ನೀವು ಮುಂದೆ ಹೋಗ್ರಿ ಅಂತ ಅಂತಾರೆ. ಆಗ ಮೋಶೆ ಅಲ್ಲಿಂದ ಮುಂದೆ ಹೋಗ್ತಾ ಇರ್ತಾರೆ. ಆಗ ಅವರು ಮುಂದೆ ಹೋದಾಗ ಮೋಶೆ ಅಲ್ಲಿ ಕೈ ಚಾಚಿ ಒಂದು ಸಮುದ್ರ ಮೇಲೆ ಕೈ ಚಾಚಿದಾಗ ಆ ಸಮುದ್ರ 2 ವಿಭಾಗ ಆಗುತ್ತೆ. 2 ವಿಭಾಗ ಆಗಿ ಒಂದು 2 ವಿಭಾಗ ಒಳ್ಳೆ 2 ಗೋಡೆಗಳ ತರ ನಿಲ್ಲುತ್ತೆ. ಹಾಗೆ ಎಲ್ಲಾ ಇಸ್ರಾಯೇಲ್ ಜನರೆಲ್ಲ ಆ ಒಂದು ಸಮುದ್ರದ ಮಧ್ಯ ಒಂದು ಒಣಗಿದ ನೆಲದ ಮೇಲೆ ಹೋಗ್ತಾರೆ. ಆಗ ಅವ್ರ ಐಗುಪ್ತರು ಅವ್ರನ್ನ ಇನ್ನೂ ಆಟಾಡ್ಸ್ಕೊಂಡು ಬರ್ತಾ ಇರ್ತಾರೆ. ಆಗ ಅವರು ಆ ಒಂದು ಅಲ್ಲಿಂದ ಪಾರಾದಾಗ ಆಮೇಲೆ ಮೋಶೆ ಮತ್ತೆ ಕೈ ಚಾಚಿದಾಗ ಎಲ್ಲ ಒಂದು ಸಮುದ್ರ ಮತ್ತೆ ಆ ರೀತಿ ಮತ್ತೆ ಹೆಂಗಿತ್ತು ಹಂಗೆ ಆಗುತ್ತೆ. ಆಗ ಎಲ್ಲ ಐಗುಪ್ತರೆಲ್ಲ ಅಲ್ಲೇ ಸಾಯ್ತಾರೆ. ಆಮೇಲೆ ಈ ಐಗುಪ್ತರು ಒಂದು ಸಾಯನ್ನ ನೋಡ್ಬಿಟ್ಟು ಇಸ್ರಾಯೇಲ್ ಜನರಲ್ಲ ಈ ಒಂದು ಅದ್ಭುತ ಕಾರ್ಯಗಳನ್ನ ನೋಡ್ಬಿಟ್ಟು ಆವಾಗ ದೇವರ ಮೇಲೆ ತುಂಬಾ ಭಯ ಭಕ್ತಿಯಿಂದ ನಡ್ಕೋತಾರೆ. ಮತ್ತೆ ಅವರ ಮೋಶೆ ಮೇಲೆ ಅವರ ದೇವರ ಸೇವಕನಾದ ಮೋಶೆ ಮೇಲೇನು ನಂಬಿಕೆ ಇಡ್ತಾರೆ. ಆಮೇಲೆ ಮೋಶೆ ಇಸ್ರಾಯೇಲ್ ಜನರನ್ನು ಕೆಂಪು ಸಮುದ್ರದಿಂದ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವರು ಅಲ್ಲೇನೆ ಮುಂದೆ ಹೋಗ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ಏನ್ ಆಹಾರ ಆಗಿತ್ತಂದ್ರೆ ಇದು ಮನ್ನಾ, ಅವರ ಅನುದಿನದ ಆಹಾರ ಏನಾಗಿತ್ತಂದ್ರೆ ಒಂದು ಮನ್ನಾ ಆಗಿತ್ತು. ಆ ಮನ್ನಾ ಹೆಂಗಿತ್ತಂದ್ರೆ ಒಂದು ಕೊತ್ತಂಬರಿಯ ಒಂದು ಕಾಲಿನಂತೆ ಇರುತ್ತೆ. ಆದ್ರೆ ಅದ್ ರುಚಿ ಒಳ್ಳೆ ತುಪ್ಪದಂತೆ ಇರುತ್ತೆ. ಮತ್ತೆ ಕಾನಾನ್ ದೇಶಕ್ಕೆ ಹೋಗೋವರೆಗೂ ಅವ್ರು 40 ವರ್ಷ ಬರೀ ಈ ಒಂದು ಮನ್ನಾನ ತಿನ್ಕೊಂಡೇ ಹೋಗ್ತಾ ಇದ್ರು. ಮತ್ತೆ ಈ ಒಂದು ಇಸ್ರಾಯೇಲ್ ಜನರು ಎಲ್ಲಾ ಒಂದು ವಿಷಯದಲ್ಲೂ ಗುಣಗೊಡ್ತಾ ಇರ್ತಾರೆ, ನಮ್ಗೆ ಊಟ ಇಲ್ಲ, ನಮ್ಗೆ ನೆಟ್ಟಗೆ ರುಚಿಯಾದ ಊಟ ಇಲ್ಲ, ಮಾಂಸ ಇಲ್ಲ, ನಮ್ಗೆ ನೀರಿಲ್ಲ ಅಂತ ಎಲ್ಲಾ ಒಂದು ವಿಷಯದಲ್ಲೂ ಇವರು ಗುಣಗೊಡ್ತಾರೆ. ನಮ್ಗೆ ಅಲ್ಲೇ ಒಂದು ಐಗುಪ್ತ ದೇಶದಲ್ಲಿ ಇದ್ರೆ ಎಷ್ಟೋ ಒಂದು ನಮ್ಗೆ ಲಾಭ ಆಗ್ಬೋದಾಗಿತ್ತು, ಇಲ್ಲಿ ಸುಮ್ನೆ ಬಂದು ನಾವ್ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀವಿ ಅಂತ ದೇವ್ರ ವಿರುದ್ಧವಾಗೇನೆ ಗುಣಗೊಡ್ತಾ ಇರ್ತಾರೆ. ಆಗ ಇದನ್ನ ಮೋಸೆ ತುಂಬಾ ಕೋಪ ಮಾಡ್ಕೋತಾನೆ. ಆಗ ಮೋಸೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ಇಸ್ರಾಯೇಲ್ ಜನರೆಲ್ಲ ಕೇಳಿರ್ತಾರೆ ಮೋಸೆಗೆ, ನಮ್ಗೆ ನೀರ್ ಬೇಕು, ನಮ್ಗೆ ನೀರಿಲ್ಲ ಅಂತ ಅಂತಾರೆ. ಆಗ ಮೋಸೆ ಹೋಗ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆಗ ದೇವ್ರಂತಾರೆ, ನೀನು ಕಲ್ಗೆ ಒಂದು ಸರಿ ಹೊಡಿ ಅಂತ ಅಂತಾರೆ. ಆಗ ಅವ್ನಿಗೆ ಮೋಸೆಗೆ ತುಂಬಾ ಕೋಪ ಇರುತ್ತಲ್ಲ, ಅವ್ನು 2 ಸರಿ ಜೋರಾಗಿ ಹೊಡ್ಬಿಡ್ತಾನೆ. ಆಗ ದೇವ್ರಂತಾರೆ, ನೀನು ಇಸ್ರಾಯೇಲ್ ದೇಶವನ್ನು ದೂರದಿಂದ ನೋಡ್ತೀಯ, ನೀನು ಕಾನಾನ್ ದೇಶನ, ನೀನು ಅಲ್ಲಿ ಕಾನಾನ್ ದೇಶಕ್ಕೆ ಹೋಗಕ್ ಆಗಲ್ಲ ಅಂತ ಅಂತಾರೆ. ಅದೇ ರೀತಿ ನಂತರ ಅದೇ ರೀತಿ ಆಗುತ್ತೆ. ಆಮೇಲೆ ಮೋಶೆ ಏನ್ ಮಾಡ್ತಾರಂದ್ರೆ ಯೋಶುವನನ್ನು ಸೇನಾಧಿಪತಿಯಾಗಿ ನೇಮಿಸ್ತಾರೆ. ಅದಾದ್ಮೇಲೆ ದೇವ್ರ ಅಂದಿರ್ತಾರಲ್ಲ, ನೀನು ಈ ರೀತಿ ಕಾನಾನ್ ದೇಶಕ್ಕೆ ಹೋಗಲ್ಲ ಅಂತ, ಅದೇ ರೀತಿ ಆಗುತ್ತೆ. ಆಗ ಮೋಶೆ ಒಂದು ಮೊವಾಬರ ಒಂದು ದೇಶದ ಬೆಟ್ಟದಲ್ಲಿ ಸಾಯ್ತಾರೆ. ಅಲ್ಲಿ ಅದಾದ್ಮೇಲೆ ಈ ಒಂದು ವಿಷಯನ ಇಸ್ರಾಯೇಲ್ ಜನರ ಕಂಡು ಒಂದು 30 ದಿವಸ ಅವರು ಒಂದು ಮೋಸೆ ಸತ್ತಿರಕ್ಕೆ ಒಂದು ಬೇಜಾರು ಪಡ್ಕೊಂಡು ಅಳ್ತಾರೆ. ಒಟ್ಟಾಗಿ ಮೋಸೆ 120 ವರ್ಷ ಬಾಳ್ತಾರೆ. ಮತ್ತೆ ಇದೇ ರೀತಿ ದೇವರು ಇಸ್ರಾಯೇಲನ್ನು ಯೋಶುವನ ಮುಖಾಂತರ ಒಂದು ಕಾನಾನ್ ದೇಶಕ್ಕೆ ಸೇರಿಸ್ತಾರೆ. ಈ ವಾಕ್ಯವನ್ನು ದೇವರ ಆಶೀರ್ವದಿಸಲಿ. ದೇವರಿಗೆ ಆಮೆನ್. ಥ್ಯಾಂಕ್ ಯು ಬ್ರದರ್, ಚೆನ್ನಾಗಿ ಹೇಳಿದ್ದೀರಾ. ದೇವ್ರ ನಾಮಕ್ಕೆ ಸ್ತೋತ್ರ. ಅದೇ ರೀತಿ ಈಗಾಗಲೇ ಟೈಮ್ ಜಾಸ್ತಿ ಆಗಿದೆ. ಇನ್ನು ಮಿಕ್ಕಿದ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಶನಿವಾರ
ಹೇಳಿ. ಹಲೋ ಬ್ರದರ್ ನಾನು ಹೇಳಿಲ್ಲ, ಇವಾಗ ಹೇಳ. ಇಲ್ಲ, ಇವಾಗ ಟೈಮ್ ಆಗಿದೆ ಸಿಸ್ಟರ್. ಇನ್ ಮಿಕ್ಕಿದ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಶನಿವಾರ ಸಾಯಂಕಾಲ 4 ಗಂಟೆಯಿಂದ 5 ಗಂಟೆವರೆಗೂ ಟೈಮ್ ಇರುತ್ತೆ. ಕೇಳಿಸ್ಕೊಳ್ಳಿ ಬ್ರದರ್ಸ್ ಅಂಡ್ ಸಿಸ್ಟರ್. ಇವಾಗ ಟೈಮ್ ಈಗಾಗಲೇ ಜಾಸ್ತಿ ಆಗಿದೆ. ಇನ್ ಮಿಕ್ಕಿದ ಏನ್ 8 ಜನ ಇದ್ದಾರೆ, ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಬ್ರದರ್ಸ್ ಅಂಡ್ ಸಿಸ್ಟರ್ ಶನಿವಾರ ಸಾಯಂಕಾಲ 4 ಗಂಟೆಯಿಂದ 5 ಗಂಟೆಗೆ ಜಾಯಿನ್ ಆಗಿ ದಯವಿಟ್ಟು ಅವತ್ತು ಹೇಳ್ಬೇಕಾಗಿ ನಾನು ಬೇಡ್ಕೊಳ್ತೇನೆ. ಈ ಸಮಯದಲ್ಲಿ ಕೂಟವನ್ನ ಪ್ರಾರ್ಥನೆ ಮುಖಾಂತರ ಅಂತ್ಯಗೊಳಿಸಬೇಕಾಗಿ ನಮ್ಮ ಮಧ್ಯದಲ್ಲಿ ಇರುವಂತ ಬ್ರದರ್ ಜೋಶುವ ಪ್ರಾರ್ಥನೆ ಮಾಡ್ತೀರಾ ಬ್ರದರ್? ಜೋಶ್ ಅವ್ರಿಲ್ಲ ಬ್ರದರ್. ಇಲ್ವಾ? ಮತ್ತೆ ಯಾರು ಮಾಡ್ತಾರೆ ಸಿಸ್ಟರ್? ತನುಷಾಗೆ ಕೊಟ್ಬಿಡಿ ಬ್ರದರ್. ಸಿಸ್ಟರ್ ನೀವು ಮಾಡ್ತೀರಾ? ತನುಷಾ. ಓಕೆ. ತನುಶ್ರೀನಾ? ಹಾ ಬ್ರದರ್. ಸಿಸ್ಟರ್ ತನುಶ್ರೀ, ಕೂಟವನ್ನು ಅಂತ್ಯಗೊಳಿಸಬೇಕಾಗಿ ಪ್ರಾರ್ಥನೆ ಮಾಡ್ತೀರಾ ಸಿಸ್ಟರ್? ತನುಶ್ರೀ ಸಿಸ್ಟರ್? ಹಾ ಬ್ರದರ್, ಅವ್ರು ಎಕ್ಸಿಟ್ ಆಗಿದ್ದಾರೆ. ಪೃಥ್ವಿ ಕೊಟ್ಬಿಡಿ ಬ್ರದರ್. ಸಾರಿ. ಓಕೆ. ಕೊನೆಯದಾಗಿ ಕೂಟವನ್ನು ಅಂತ್ಯಗೊಳಿಸಬೇಕಾಗಿ ಬ್ರದರ್ ಪೃಥ್ವಿ ಬ್ರದರ್. ಬ್ರದರ್ ಅಂತ್ಯಗೊಳಿಸಬೇಕಾಗಿ ಅಂತ್ಯ ಪ್ರಾರ್ಥನೆ ಮಾಡಿ ಬ್ರದರ್. ಥ್ಯಾಂಕ್ ಯು ಬ್ರದರ್. ವಾಯ್ಸ್ ಕೇಳಿಸ್ತಿದೆ ಬ್ರದರ್? ಕೇಳಿಸ್ತಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ, ನಮ್ಮನ್ನು ರಕ್ಷಿಸುವ ನಮ್ಮ ತಂದೆಯಾದ ದೇವರೇ, ನಮ್ಮನ್ನು ಆಶೀರ್ವಾದ ಮಾಡಿ ದೇವರೇ. ದೇವರೇ, ನಾವು ಮಾಡಿರುವಂತ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿದ್ದೇವೆ ದೇವರೇ. ಈ ಒಂದು ಸಮಯದಲ್ಲಿ ಈ ಒಂದು ಬೈಬಲ್ ರೀಡಿಂಗ್ ನ ವೇಳೆಯಲ್ಲಿ ದೇವರೇ, ನಾವು ಓದಿರುವಂತ, ನಾವು ಇವತ್ತು ಮೋಶೆಯ ಚರಿತ್ರೆಯನ್ನು ನೋಡಿದ್ದೇವೆ ದೇವರೇ. ದೇವರೇ, ನಾವು ಮೋಶೆಯ ಚರಿತ್ರೆಯಿಂದ ಬಹಳ ವಿಷಯಗಳನ್ನ ಅಳವಡಿಸಿಕೊಳ್ಳಬೇಕಾಗಿದೆ ದೇವರೇ. ದೇವರೇ, ಅದೇ ತರ ನಿಮ್ಮ ವಾಕ್ಯದಲ್ಲಿ ನಾವು ದೃಢವಾಗಿ ನಿಲ್ಲಬೇಕು ದೇವರೇ. ದೇವರೇ, ಅದಕ್ಕೆ ಎಲ್ಲಾ ಒಂದು ಒಳ್ಳೆದನ್ನ, ಒಳ್ಳೆ ಗುಣಗಳನ್ನ ನಮಗೆ ಕೊಡಿ ದೇವರೇ. ದೇವರೇ, ನಾವು ಇನ್ನೂ ಹೆಚ್ಚೆಚ್ಚು ದೃಢವಾಗಿ ನಿಮ್ಮ ವಾಕ್ಯಗಳಲ್ಲಿ ನಿಲ್ಲಬೇಕು ದೇವರೇ. ದೇವರೇ, ನಾವು ಮಾಡಿರುವಂತ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿ ದೇವರೇ. ದೇವರೇ, ಬರುವಂತ ಕಾಲದಲ್ಲಿ ನಾವು ಇನ್ನೂ ಹೆಚ್ಚು ಕಲಿತುಕೊಂಡು ನಾವು ನಿಮ್ಮಲ್ಲಿ ದೃಢವಾಗಿ ನಿಲ್ಲುತ್ತೇವೆ ದೇವರೇ. ದೇವರೇ, ನಾವು ನಿಮ್ಮ ಒಂದು ಕೈಯನ್ನು ಹಿಡಿದುಕೊಂಡು ನಿಮ್ಮ ಹಿಂದೆ ನಾವು ಬರಬೇಕು ದೇವರೇ. ದೇವರೇ, ನಾವು ಮಾಡಿರುವಂತ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿದ್ದೇವೆ. ಕರ್ತನಲ್ಲಿ ಪ್ರೀತಿಸಿದ ಎಲ್ಲಾ ದೇವರನ್ನು ಆಮೀನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ ಬ್ರದರ್ ಸಿಸ್ಟರ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ ನಮಸ್ತೆ. ಎಲ್ಲರಿಗೂ ಮಕ್ಕಳು ನಮಸ್ತೆ ಬ್ರದರ್ ಅಂಡ್ ಸಿಸ್ಟರ್ಸ್. ಎಲ್ಲರಿಗೂ ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ ರೀ. ನಮಸ್ತೆ. ಎಲ್ಲ ಮಕ್ಕಳಿಗೆ ನಮಸ್ತೆ. ಬಾಯ್. ಎಲ್ಲ ನಮಸ್ತೆ. ಎಲ್ಲ ಮಕ್ಕಳ ದೇವ್ರ ಆಶೀರ್ವದಿಸಲಿನ ಹೆಚ್ಚಿನ ಹೆಚ್ಚಾಗಿ. ರೇಷ್ಮಾ ಸಿಸ್ಟರ್. ಮಕ್ಕಂಡಪ್ಪ ರೇಷ್ಮಾ ಸಿಸ್ಟರ್. ಏನ